Krishna, Krishna Krishna Hare Hare, Hare Rama Hare Rama, Rama Rama Hare Hare, Hare Krishna 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 Hare Hare, Hare Rama 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 Hare Hare. Jaya Prabhupada, Jaya Prabhupada, Jagadguru Shri Prabhupada, Jaya Gurudeva, 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 Jaya Gurudeva. Nittai Gaura Haribo, 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 Nittai Gaura Haribo. ये हरनाम साथी तरीके जाए कृष्ण से ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ಲ? ಹರೇ ಕೃಷ್ಣ ಮಾತಾಜಿ, ಅರುಣಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಸ್ಲೋ ಕೇಳಿಸ್ತಾ ಇದೆ. ಕಮ್ಮಿ ಇದೆ ಮಾತಾಜಿ. ವಾಯ್ಸ್ ಕಮ್ಮಿ ಇದೆಯಾ? ವಾಲ್ಯೂಮ್ ಕಮ್ಮಿ ಇದೆ ಅನ್ಸುತ್ತೆ. ಇವಾಗ ಹೇಗಿದೆ ಹರೇ ಕೃಷ್ಣ? ಈಗ ಪರವಾಗಿಲ್ಲ. ಈಗ ಪರವಾಗಿಲ್ಲ. ಸಾಕಾ? ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ. ದಂಡವತ್ ಪ್ರಣಾಮ. ದಂಡವತ್ ಪ್ರಣಾಮ ಮಾತಾಜಿ. ದಂಡವತ್ ಪ್ರಣಾಮ ಅರುಣಾ ಮಾತಾಜಿ. ಜಯಂತಿ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಸಮಗ್ರ ಮಾತಾಜಿ. ಓಕೆ, ಸೊ ಡ್ಯೂಟಿ ಶುರು ಮಾಡ್ಲಿಕ್ಕಿಂತ ಮುಂಚೆ ಒಂದ್ ಪ್ರಶ್ನೆ ನಿಮ್ಗೆಲ್ರು. ಏನಪ್ಪಾ ಇವತ್ತು ಕ್ಲಾಸ್ ಶುರುವಾಗಿಂತ ಮುಂಚೆನೆ ಪ್ರಶ್ನೆ ಅಂತಿದ್ದಾರೆ, ತಿಳ್ಕೊಬೇಡಿ. ಸಿಂಪಲ್ ಕ್ವಶನ್. ಓಕೆ, ಯಾರು ಉತ್ತರ ಕೊಡ್ತೀರಾ? ತುಂಬಾ ನಿಮ್ ಲೈಫ್ ಅಲ್ಲಿ, ನಿಮ್ ಜೀವನದಲ್ಲಿ ತುಂಬಾ ಸುಲಭವಾಗಿರುವಂತ ಕಾರ್ಯ ಯಾರಾದ್ರೂ ಏನಾರು ಮಾಡಿದೀರಾ? ತುಂಬಾ ಈಸಿ, ಆದ್ರೆ ತುಂಬಾ ಅದಕ್ಕೆ ಫಲಿತ ಇದೆ. ತುಂಬಾ ಮಾಡ್ತಾ ಇದೀವಲ್ಲ ಮಾತಾಜಿ, ಮಹಾಮಂತ್ರ ಮಾಡ್ತಾರೆ ಸುಧಾಮಾತಿ. ಜೈ. ತುಂಬಾ ಸುಲಭನೂ ಅನ್ಸುತ್ತೆ, ಮತ್ತೆ ತುಂಬಾ ಎಫೆಕ್ಟಿವ್ ಅಂತಾನು ಅನ್ಸುತ್ತೆ ಮಾತಾಜಿ. ಜೈ. ಇದೇ ನಾನು ಕೇಳ್ಬೇಕಂತಿದ್ದೆ ನಿಮ್ಮ ಹತ್ರ. ಥ್ಯಾಂಕ್ ಯು ಮಾತಾಜಿ. ಓಕೆ, ಶುರು ಮಾಡೋಣ. ಶ್ರದ್ಧಾ ಒಂದು ಕೊನೆಯ ಟಾಪಿಕ್ ಇವತ್ತು ನಾವು ಮಾಡ್ತಾ ಇರೋದು. ನೆಕ್ಸ್ಟ್ ನಾವು ಇದು ಭಕ್ತಿ ವೃಕ್ಷದ. ಓಕೆ, ಸೊ ಹಾಗಾಗಿ ಪವಿತ್ರ ನಾಮದ ಮಹತ್ವ ಯಾರು ಓದ್ತೀರಾ? ಓದ್ಲಾ ಮಾತಾಜಿ? ಮಾತಾಜಿ, ಇದು ಶ್ಲೋಕ ನಾನು ಓದ್ತೀನಿ ಮಾತಾಜಿ, ನೆಕ್ಸ್ಟ್ ನೀವು ಓದಿ ಎರಡನೇ ಪ್ಯಾರಾಗ್ರಾಫ್. ಪ್ರಾಯೇಣ ಅಲ್ಪಾಯುಷ ಸಭ್ಯ ಕಲಾವಸ್ಮಿನ್ ಯುಗೆ ಜನಾಃ ಮಂದಾಸು ಮಂದಮತಯೋ ಮಂದ ಭಾಗ್ಯಾಯುಪದ್ರತಾಃ. ಶ್ರೀಮದ್ ಭಾಗವತ ಮೊದಲನೇ ಸ್ಕಂದ ಮೊದಲನೇ ಅಧ್ಯಾಯ 10ನೇ ಶ್ಲೋಕ. ಎಲೈ ಬಲಿದನೆ, ಕಲಿಯ ಈ ಕಬ್ಬಿಣದ ಯುಗದಲ್ಲಿ ಮಾನವರು ಅಲ್ಪಾಯುಗಳು, ಕಲಹ ಪ್ರಿಯರು, ಸೋಮಾರಿಗಳು, ತಪ್ಪು ದಾರಿಗೆ ಎಳೆಯಲ್ಪಟ್ಟವರು, ಮತ್ತೆ ಅದೃಷ್ಟಹೀನರು, ಹಾಗೂ ಇವೆಲ್ಲಕ್ಕೂ ಮಿಗಿಲಾಗಿ ಅವರು ಸದಾಕಾಲ ಕ್ಷೋಭೆಗೊಳಗಾಗಿರುವವರು. ಮುಂದುವರಿಸಿ. ಈ ಕಲಿಯುಗದಲ್ಲಿ ಜನರು ಅಲ್ಪಾಯುಗಳು ಮತ್ತು ಆಧ್ಯಾತ್ಮಿಕ ಜೀವನವನ್ನು ಅರ್ಥೈಸಿಕೊಳ್ಳುವಲ್ಲಿ ನಿಧಾನಿಗರು. ನಿಜವಾಗಿಯೂ ಆಧ್ಯಾತ್ಮಿಕ ಮೌಲ್ಯಗಳನ್ನು ಮಾನವ ಜನ್ಮದ ಮೂಲ ಉದ್ದೇಶವಾಗಿದ್ದರು. ಈ ಯುಗದ ಜನರೆಲ್ಲರೂ ಶೂದ್ರವಾಗಿರುವುದರಿಂದ ಯಾರಿಗೂ ಇದರಲ್ಲಿ ಆಸಕ್ತಿ ಇಲ್ಲ. ಜೀವನದ ನಿಜವಾದ ಉದ್ದೇಶವನ್ನು ಜನರು ಮರೆತು ಬಿಟ್ಟಿದ್ದಾರೆ. ಮಂದ ಎಂದರೆ ನಿಧಾನ ಮತ್ತು ಕೆಟ್ಟದ್ದು ಎಂದರ್ಥ. ಈ ಯುಗದ ಜನರೆಲ್ಲರೂ ನಿಧಾನಿಗರಾಗಿರುತ್ತಾರೆ ಅಥವಾ ಕೆಟ್ಟವರಾಗಿರುತ್ತಾರೆ, ಇಲ್ಲವೇ ಎರಡೂ ಗುಣಗಳಿಂದ ಒಟ್ಟುಗೂಡಿರುತ್ತಾರೆ. ಜನರು ಅದೃಷ್ಟಹೀನರಾಗಿದ್ದು ಕಾರಣಾಂತರಗಳಿಂದ ಗೊಂದಲಕ್ಕೀಡಾಗಿರುತ್ತಾರೆ.
ಶ್ರೀಮದ್ ಭಾಗವತದ ಪ್ರಕಾರ ಕೊನೆಗೆ ಮಳೆ ಇರುವುದಿಲ್ಲ ಮತ್ತು ತತ್ಪರಿಣಾಮವಾಗಿ ಆಹಾರದ ಕೊರತೆ ಉಂಟಾಗುತ್ತದೆ. ಸರಕಾರವು ಕೂಡ ಹೆಚ್ಚು ತೆರಿಗೆಗಳನ್ನು ವಿಧಿಸುತ್ತದೆ. ಶ್ರೀಮದ್ ಭಾಗವತದ ಭವಿಷ್ಯ ನುಡಿಯಂತೆ ಈ ಯುಗದ ಗುಣಲಕ್ಷಣಗಳನ್ನು ನಾವು ಈಗಾಗಲೇ ಸ್ವಲ್ಪ ಮಟ್ಟಿಗೆ ಅನುಭವಿಸುತ್ತಿದ್ದೇವೆ. ಕಲಿಯುಗವು ಬಹಳ ಶೋಚನೀಯ ಯುಗವಾದ್ದರಿಂದ ಎಲ್ಲರೂ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕೆಂದು ಸ್ವಯಂ ಕೃಷ್ಣನೇ ಆದ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಯಾರು ಮುಂದುವರಿಸ್ತೀರಾ? ನಾನು ಓದ್ಲಾ ಮಾತಾಜಿ? ಹಾ ನಾನು ಮಾತಾಜಿ ಓದಿ ಮಾತಾಜಿ. ಒಂಚೂರು ಮೇಲ್ ಮಾಡ್ಬೇಕು ಮಾತಾಜಿ ಹಾ ಇದು. ಎಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶಿಲಾ ಪ್ರಭುಪಾದ್ಗೆ ಜೈ. ಈ ಭೂಮಿಯ ಕಾಣಿಸ್ತಿದ್ಯಾ? ಸಾರಿ. ಇಲ್ಲ ಮಾತಾಜಿ, ಬಂದಿಲ್ಲ. ಇಲ್ಲ, ಫಸ್ಟ್ ಪ್ಯಾರ ಆದ್ಮೇಲೆ ಸೆಕೆಂಡ್ ಪ್ಯಾರಾಗ್ರಾಫ್. ಹಾ ಈ ಭೂಮಿಯ ಮೇಲೆ ಶಾಂತಿಯಿಂದ ಜೀವಿಸಲು, ಕೃಷ್ಣ ಪ್ರಜ್ಞೆಯನ್ನು ಅಳವಡಿಸಿಕೊಳ್ಳಲು ಹಾಗೂ ಕೊನೆಗೆ ಧಾಮವನ್ನು ಸೇರಲು ಭಗವಂತನು ನಮಗೆ ಎಲ್ಲಾ ತರಹದ ಸೌಲಭ್ಯಗಳನ್ನು ಒದಗಿಸಿದ್ದರೂ ಈ ಯುಗದ ಜನರು ದುರದೃಷ್ಟರಾಗಿರುತ್ತಾರೆ. ನಾವು ಅಲ್ಪಾಯುಗಳು ಮತ್ತು ಅನೇಕರು ಆಹಾರ, ಆಶ್ರಯ, ವಿವಾಹಿತ ಜೀವನ ಅಥವಾ ನೈಸರ್ಗಿಕ ವಿಕೋಪಗಳಿಂದ ರಕ್ಷಣೆ ಇಲ್ಲದೆ ಜೀವಿಸುತ್ತಿದ್ದಾರೆ. ಇದು ಕಲಿಯುಗದ ಪ್ರಭಾವ. ಆದ್ದರಿಂದ ಈ ಯುಗದ ಜನರ ಅತಿ ಭಯಂಕರವಾದ ಪರಿಸ್ಥಿತಿಯನ್ನು ಕಂಡ ಶ್ರೀ ಚೈತನ್ಯ ಮಹಾಪ್ರಭುಗಳು ಜನರು ಆಧ್ಯಾತ್ಮಿಕ ಜೀವನವನ್ನು ಬೆಳೆಸಿಕೊಳ್ಳಲೇಬೇಕೆಂದು ಒತ್ತಿ ಹೇಳಿದ್ದಾರೆ. ಧನ್ಯವಾದ ಹರೇ ಮಾತಾಜಿ. ಧನ್ಯವಾದ ಮಾತಾಜಿ. ನೆಕ್ಸ್ಟ್ ಯಾರು ಓದ್ತೀರಾ ಮಾತಾಜಿ? ಹರೇ ಕೃಷ್ಣ. ನಾ ಓದ್ಲಾ ಮಾತಾಜಿ? ಹಾ ಮಾತಾಜಿ ಓದಿ. ಹರೇ ಕೃಷ್ಣ ಮಹಾಮಂತ್ರವನ್ನು ಅನೇಕ ಉಪನಿಷತ್ತುಗಳಲ್ಲಿ ನಿರ್ದಿಷ್ಟವಾಗಿ ಉಲ್ಲೇಖಿಸಲಾಗಿದೆ. ಕಲಿ ಸಂತರಣ ಉಪನಿಷತ್ತಿನಲ್ಲಿ ಹೀಗೆ ಹೇಳಲಾಗಿದೆ: ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇತಿ ಷೋಡಶಕಂ ನಾಮ್ನಾ ಕಲಿ ಕಲ್ಮಷಂ ನಾಶನಂ ನಾಕಂ ಪರತರೋಪಾಯ ಸರ್ವೇ ವೇದೇಶು ದೃಶ್ಯತೆ. ಎಲ್ಲಾ ತರಹದ ವೈದಿಕ ಸಾಹಿತ್ಯಗಳನ್ನು ಶೋಧಿಸಿದ ಬಳಿಕವೂ ಹರೇ ಕೃಷ್ಣ ಮಂತ್ರದ ಜಪಕ್ಕಿಂತ ಉದಾತ್ತವಾದ ಕಲಿಯುಗಕ್ಕೆ ಅನ್ವಯಿಸುವಂತಹ ಧರ್ಮದ ವಿಧಾನವು ಒಬ್ಬಾತನಿಗೆ ಸಿಗಲಾರದು. ಪ್ರಿಯ ರಾಜನೇ, ಈ ಕಲಿಯುಗವು ದೋಷಗಳ ಸಾಗರವಾಗಿದ್ದರೂ ಅದರಲ್ಲೊಂದು ಒಳ್ಳೆಯ ಲಕ್ಷಣವಿದೆ. ಅದೇನೆಂದರೆ ಕೇವಲ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾತ್ರದಿಂದಲೇ ಒಬ್ಬಾತನು ಈ ಭೌತಿಕ ಜಗತ್ತಿನ ಬಂಧನಗಳಿಂದ ಮುಕ್ತನಾಗಿ ಆಧ್ಯಾತ್ಮಿಕ ಜಗತ್ತಿಗೆ ಏರಬಹುದು. ಶ್ರೀಮದ್ ಭಾಗವತ 12:3-51. ಧನ್ಯವಾದ ಮಾತಾಜಿ. ಧನ್ಯವಾದ. ಮತ್ತೆ ಹರೇ ಯಾರು ಕೃಷ್ಣ ಮುಂದುವರಿಸ್ತೀರಾ? ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಯಾರು ಓದ್ತೀರಾ? ಸಂಗೀತ ಮಾತಾಜಿ. ಗೀತಾ ಮಾತಾಜಿ ಓದ್ತೀರಾ? ನಾನು ನವನೀತಾ ಓದಿ ಮಾತಾಜಿ. ನವನೀತಾ ಮಾತಾಜಿ ಓದ್ತೀರಾ? ನವನೀತಾ ಹಿರೇಮಠ ಹೊಸಲು ಸೇರಿದ್ದೀರಾ? ನವನೀತಾ ಹಿರೇಮಠ ಇದ್ದೀರಾ? ವೈಜಂತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಓದಿ. ಪವಿತ್ರವಾದ ನಾಮವನ್ನು ಜಪಿಸುವುದೇ ಕಲಿಯುಗದ ಒಂದು ಸಾರ್ವತ್ರಿಕ ಧರ್ಮಾಚರಣೆಯಾಗಿದೆ. ಪವಿತ್ರ ನಾಮದ ಕೀರ್ತನೆಗಳನ್ನು ಪ್ರಸಾದ ಮಾಡುವುದೇ ಕಲಿಯುಗದ ಧರ್ಮಾಚರಣೆಯಾಗಿದ್ದು ಪವಿತ್ರ ನಾಮದ ಕೀರ್ತಿಗಳನ್ನು ಪ್ರಸಾರ ಮಾಡುವುದೇ ಕಲಿಯುಗದ ಧರ್ಮಾಚರಣೆಯಾಗಿದ್ದು, ಭಗವಂತನು ಈ ಉದ್ದೇಶಕ್ಕಾಗಿಯೇ ಚಿನ್ನದ ಬಣ್ಣದಲ್ಲಿ ಹೇಮಾಂಗನಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ಅವತರಿಸಿದನು. ಈ ಕಲಿಯುಗದಲ್ಲಿ ಭಗವಂತನ ನಾಮವನ್ನು ಜಪಿಸುವುದೇ ಕಾರ್ಯರೂಪದ ಧರ್ಮ ವ್ಯವಸ್ಥೆಯಾಗಿದೆ. ಇದನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಕಲಿಯುಗಕ್ಕೆ ಪರಿಚಯ ಮಾಡಿಕೊಟ್ಟರು. ಮಧ್ವಾಚಾರ್ಯರು ತಮ್ಮ ಮಂಡುಕ ಉಪನಿಷತ್ತಿನ ವ್ಯಾಖ್ಯಾನದಲ್ಲಿ ದೃಢಪಡಿಸಿದಂತೆ ಭಕ್ತಿ ಯೋಗವು ಭಗವಂತನ ಪವಿತ್ರ ನಾಮ ಜಪದಿಂದ ಪ್ರಾರಂಭವಾಗುತ್ತದೆ. ಅವರು ನಾರಾಯಣ ಸಂಹಿತೆಯ ಈ ಕೆಳಗಿನ ಶ್ಲೋಕವನ್ನು ಉಲ್ಲೇಖಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಮತ್ತೆ ಯಾರು Thank you. ಚಾನ್ಸ್ ಕೊಡೋಣ? ಹರೇ ಕೃಷ್ಣ. ನೀವು ಯಾರು ಓದ್ತೀರಾ ಮುಂದಕ್ಕೆ? ಓದ್ಲಿ ಮಾತಾಜಿ? ಸುಮಂಗಳ ಮಾತಾಜಿ ಓದಿ. ಹಾ ಓದ್ತೇನ್ರಿ ಮಾತಾಜಿ. ಶ್ಲೋಕ ಓದ್ಲಾ? ದ್ವಾಪಾರಿಯೈರ ಜನೈರ ವಿಷ್ಣು ದ್ವಾಪರಿಯೇ ಜನೈರ್ ವಿಷ್ಣು ಪಾಂಚರಾತ್ರಯಸ್ತು ಕೇವಲೈಹಿ.
ಕಲೌ ತು ನಾಮ ಮಾತ್ರೇಣ ಪೂಜ್ಯತೆ ಭಗವಾನ್ ಹರಿಹಿ. ದ್ವಾಪಾರ ಯುಗದ ಜನರು ಶ್ರೀ ವಿಷ್ಣುವಿನ ಆರಾಧನೆಯನ್ನು ಕೇವಲ ನಾರದ ಪಂಚರಾತ್ರದ ಮತ್ತು ಅಂತಹ ಇತರ ವೈದಿಕ ಸಾಹಿತ್ಯಗಳನ್ನು ನಿಯಂತ್ರಕ ತತ್ವಗಳ ಆಧಾರದ ಮೇಲೆ ಮಾಡಬೇಕು. ಆದರೆ ಈ ಕಲಿಯುಗದಲ್ಲಿ ಜನರು ದೇವೋತ್ತಮ ಪರಮಪುರುಷನ ನಾಮಜಪವನ್ನು ಮಾತ್ರ ಮಾಡಬೇಕು. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ 3.40. ಈ ಕಲಿಯುಗದಲ್ಲಿ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರು ಓದ್ತೀರಾ? ಡಿವೋಟಿಸ್ ಯಾರು ಓದ್ತೀರಾ? ಐಫೋನ್ ಮಾತಾಜಿ ಯಾರಿದ್ದೀರಾ? ಹರೇ ಕೃಷ್ಣ. ಗಿರಿಜಾದೇವಿ ಹರೇ ಮಾತಾಜಿ. ಕೃಷ್ಣ. ನಾನ್ ಓದ್ತೀನಿ ಮಾತಾಜಿ. ಮಾತಾಜಿ ಓದಿ. ನವನೀತಾ ಹಿರೇಮಠ. ನವನೀತಾ ಮಾತಾಜಿ ಓದಿ. ಓಕೆ. ಯಾರು ಬಹಳ ಮುಂದುವರಿದವರಾಗಿದ್ದು ಇಲ್ಲಿ ಈ ಕಲಿಯುಗದಲ್ಲಿ ಇಲ್ಲಿಂದ ಈ ಕಲಿಯುಗದಲ್ಲಿ ಪವಿತ್ರ ಹರಿನಾಮದ ಜಪ ಮಾತ್ರದಿಂದಲೇ ಒಬ್ಬಾತನು ತನ್ನ ಜೀವನದ ಗುರಿಯನ್ನು ತಲುಪಬಹುದು. ಯಾರು ಬಹಳ ಮುಂದುವರಿದವರಾಗಿದ್ದು ಬಹಳ ಯೋಗ್ಯರಾಗಿರುತ್ತಾರೋ ಮತ್ತು ಜೀವನದ ಸಾರದಲ್ಲಿ ಆಸಕ್ತಿ ಉಳ್ಳವರಾಗಿರುತ್ತಾರೋ ಅವರು ಕಲಿಯುಗದ ಒಳ್ಳೆಯ ಗುಣಗಳನ್ನು ಅರಿತಿರುತ್ತಾರೆ. ಕೇವಲ ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾತ್ರದಿಂದಲೇ ಒಬ್ಬಾತನು ಆಧ್ಯಾತ್ಮಿಕ ಜ್ಞಾನದಲ್ಲಿ ಪ್ರಗತಿ ಹೊಂದಬಹುದು ಮತ್ತು ತನ್ನ ಜೀವನದ ಗುರಿಯನ್ನು ಪಡೆಯಬಹುದು. ಆದುದರಿಂದ ಅಂತಹ ಜನರು ಈ ಕಲಿಯುಗವನ್ನು ಆರಾಧಿಸುತ್ತಾರೆ. ಅನ್ವೇಷಣೆ. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದ ಮಾತಾಜಿ. ಈಗ ಆಗೋಯ್ತು ಟಾಪಿಕ್ ತುಂಬಾ ಚಿಕ್ಕದು. ಹರೇ ಕೃಷ್ಣ. ಏನಂತಾರೆ ಇಲ್ಲಿ? ಈ ಪ್ರಸ್ತುತ ಯುಗದ ಹೆಸರೇನು? ಯಾರು ಹೇಳ್ತಾರೆ? ಈ ಯುಗದ ಜನರ ಗುಣಗಳೇನು? ಯಾರು ಉತ್ತರ ಕೊಡ್ತೀರ? ಕಲಿಯುಗ. ಜೈ. ಈ ಕಲಿಯುಗ, ಇದಕ್ಕೆ ಏನಂತ ಕರೀತಾರೆ? ಕಲಿಯುಗ ಅಂತ ಕರೀತಾರೆ. ಎಷ್ಟು ಯುಗ ಇದೆ? ಯಾರು ಹೇಳ್ತೀರಾ? 4 ಯುಗಗಳಿವೆ. 4 ಯುಗಗಳು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ. ಯುಗ. ಯಾವ ಯುಗ? ಸತ್ಯಯುಗ, ತ್ರೇತಾಯುಗ, ದ್ವಾಪಾರ ಯುಗ, ಕಲಿಯುಗ. ಎಸ್. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಇವಾಗ ನಾವಿರೋದು ಸದ್ಯದಲ್ಲಿ ಕಲಿಯುಗದಲ್ಲಿ ಅಲ್ಲ. ಕಲಿಯುಗ ಬಂದ್ಬಿಟ್ಟು 4,32,000 4,32,000 ಅಷ್ಟು ವರ್ಷ ಇರತ್ತೆ ಕಲಿಯುಗ. ಕಲಿಯುಗದ ಸ್ಪ್ಯಾನ್ ಅಷ್ಟು. ಅದರಲ್ಲಿ ನಾವೀಗಾಗ್ಲೇ ಎಷ್ಟು ಮುಗಿಸಿದೀವಿ? 5,000 ವರ್ಷ ಮುಗಿಸಿದೀವಿ. 5,000 ಇಯರ್ಸ್ ಮುಗ್ದಾಯ್ತಾಗ್ಲೂ. ಇನ್ನೂ ಬೇಕಾದಷ್ಟು ಉಳಿದಿದೆ. ಇನ್ನೂ 4,27,000 ವರ್ಷ ಇನ್ನು ಬಾಕಿ ಇದೆ. ಆಯ್ತಾ? ಸೊ ಇಲ್ಲಿ ಭಗವಂತ ಏನಂತಾನೆ, ಇಲ್ಲಿ ಏನ್ ಪ್ರಶ್ನೆ ಮಾಡಿ, ಮೊದಲನೇ ಶ್ಲೋಕ ತುಂಬಾ ಮುಖ್ಯವಾದಂತ ಶ್ಲೋಕ ಇದೆ, ಭಾಗವತ ಶ್ಲೋಕ. ಪ್ರಾಯೇಣಲ್ಪಾಯುಷ ಸಭ್ಯ ಅಲವಸ್ಮಿನ್ ಯುಗೆ ಜನಃ ಮಂದಾಸು ಮಂದಮತಯೋ ಮಂದ ಭಾಗ್ಯಾಹಿ ಉಪನೃತಾಃ. ಏನಂತಾನೆ ಕೃಷ್ಣ ಇಲ್ಲಿ? ಕಲಿಯುಗದ ಜನರ ಲಕ್ಷಣ ಏನು ಕೇಳ್ತಾ ಇದಾರೆ ಇಲ್ಲಿ ಪ್ರಶ್ನೆ. ಏನು ಉತ್ತರ ಇದಕ್ಕೆ? ಅಲ್ಪಾಯುಗಳು ಅಷ್ಟು. ಅಲ್ಪಾಯುಗಳು. ಯಾಕೆ ಅಲ್ಪಾಯು ಅಂತ ಯಾಕೆ ಕರೀತಾರೆ? ಕಲಹ ಪ್ರಿಯರು. ಆಯುಷ್ಯ ಕಮ್ಮಿ ಇದೆ ಮಾತಾಜಿ. ಆಯುಷ್ ತುಂಬಾ ಕಮ್ಮಿ ಇದೆ ಅಲ್ವಾ? ಮಾಡ್ಕೊಳಲ್ಲ ಮಾತಾಜಿ. ಆಕ್ಚುಲಿ ಕಲಿಯುಗದ ಸತ್ಯಯುಗ, ಇವಾಗ ಮಾತಾಜಿ ಹೇಳಿದ್ರೆ ಸತ್ಯ, ತ್ರೇತಾ, ದ್ವಾಪರ ಅಂದ್ರು. ಹೌದು. ಸತ್ಯಯುಗದಲ್ಲಿ ಜನ ಎಷ್ಟು ವರ್ಷ ಬದುಕ್ತಾ ಇದ್ರು? ಯಾರು ಗೊತ್ತಾ? ಗೆಸ್ ಮಾಡ್ತೀರಾ? ಎಷ್ಟು ವರ್ಷ ಬದುಕೋರು ಸತ್ಯಯುಗದಲ್ಲಿ? 1 ಲಕ್ಷ. 1 ಲಕ್ಷ ಆದ್ಮೇಲೆ ಸತ್ಯಯುಗ ಆದ್ಮೇಲೆ ಯಾವ್ದು ಬರುತ್ತೆ? ತ್ರೇತಾ. ತ್ರೇತಾಯುಗದಲ್ಲಿ ಆಯುಷು ಸ್ವಲ್ಪ ಕಮ್ಮಿ ಆಗತ್ತೆ. ಎಸ್. 1 ಲಕ್ಷ ಇಂದ 10 ತೆಗೆದ್ಬಿಡಿ, 10,000 ವರ್ಷ ಬಂತು. ದ್ವಾಪರದಲ್ಲಿ ಇನ್ನೂ ಕಮ್ಮಿ ಆಯ್ತು, 1,000. ಈಗ ಕಲಿಯುಗ 1,000 ಇಂದ 100 ಆಯ್ತು. 100 ವರ್ಷ ಇದಾರ ಎಲ್ರು? ಇವಾಗ ಎಲ್ರು 100 ವರ್ಷ ಇರ್ತಾ ಇದಾರ? 100 ಟಚ್ ಮಾಡ್ತಾರ ಎಲ್ರು? ಇಲ್ಲ ಮಾತಾಜಿ. 100 ಟಚ್ ಮಾಡಕ್ಕೂ ಆಗಲ್ಲ. 100 ಮಾತಾಜಿ, ಅರ್ಧ ಶತಕನೂ ವರ್ಷಕ್ಕೆ ಆಗ್ತಾ ಇದೆ. ಅರ್ಧನೂ ತುಂಬಾ ಕಮ್ಮಿ. ಇವಾಗ ಎಷ್ಟೆಲ್ಲ ಮುಂಚೆನೆ ಸಾವಾಗ್ತಾ ಇದೆ. ಕಲಿಯುಗದ ಲಕ್ಷಣ ಅಲ್ಪಾಯುಗಳು. ಮತ್ತೆ ಕಲಹ ಪ್ರಿಯರು. ಕಲಹ ಪ್ರಿಯರು ಅಂದ್ರೆ ಏನು?
ಜಗಳ ಫೈಟ್ ಜಗಳ ಹ್ಮ್ ಜಗಳ, ಒಬ್ರಿಗೊಬ್ರು ಹೊಡ್ದಾಡೋದು ಮನಸ್ತಾಪ, ಹಾ ಹೊಡ್ದಾಡೋದು ಹೊಂದಾಣಿಕೆ ಇಲ್ಲ. ಹ್ಮ್. ಹೊಂದಾಣಿಕೆ ಇದೆಯಾ? ಮನೆಗಳಲ್ಲಿ ಹೊಂದಾಣಿಕೆ ಇದೆಯಾ? ಇಲ್ಲ ಮಾತಾಜಿ. ಇಲ್ಲ ಅಲ್ವಾ? ಕಿತ್ಕೊಂಡು ಹೋಗ್ತಾ ಇರತ್ತೆ ಮನೆ ಸಂಸಾರ. ತಂದೆ ತಾಯಿ ಮಕ್ಕಳ ಜೊತೆ ಇರಲ್ಲ, ಆಮೇಲೆ ಗಂಡ ಹೆಂಡತಿ ಒಟ್ಟಿಗೆ ಇರಲ್ಲ. ಅಲ್ಲ 108 ಅಲ್ವಾ? ಎಲ್ಲಾ ಕಡೆ ಜಗಳ, ಆಫೀಸಲ್ಲಿ ಜಗಳ, ಮನೆಯಲ್ಲಿ ಜಗಳ, ಎಲ್ಲಾ ಕಡೆ ಜಗಳ. ಮಕ್ಳು ಕಿತ್ತಾಡ್ತಾರೆ, ಎಲ್ಲಾ ಕಡೆ ಜಗಳ. ಕಲಹ ಪ್ರಿಯರು, ಸೋಮಾರಿಗಳು. ಯಾಕಂತೀರ ಸೋಮಾರಿ ಅಂತ? ಯಾಕಂತಿದಾರ ಸೋಮಾರಿನ? ಈಸಿಯಾಗಿ ಕೆಲ್ಸ ಆಗ್ಬೇಕು ಅಂತ ಕಷ್ಟಪಡಲ್ಲ. ಕಷ್ಟಪಟ್ಟು ಕೆಲಸ ಮಾಡಲ್ಲ ಮಾತಾಜಿ. ಎಲ್ಲ ಹೋಗ್ತೀವ ನಾವು. ಕುಂತಲ್ಲೇ ಆಗ್ಬೇಕೆಲ್ಲ. ಎಲ್ಲ ಕುಂತಲ್ಲೇ ಆಗ್ಬೇಕು, ಸುಲಭವಾಗಿ ಆಗ್ಬೇಕು, ಸಲೀಸಾಗಬೇಕು. ಯಾವ್ದು ಕಷ್ಟ ಬೇಡ, ಓದ್ದೇನೆ ಮಾರ್ಕ್ಸ್ ಬರ್ಬೇಕು, ಏನು ಕಷ್ಟಪಡ್ದೇನೆ ನೌಕರಿ ಸಿಗ್ಬೇಕು, ಏನು ಕಷ್ಟಪಡ್ದೇನೆ ಎಲ್ಲಾ ನಡ್ಸ್ಕೊಂಡ್ ಹೋಗ್ಬೇಕು ಅಲ್ವಾ? ಎಲ್ಲಾ ವರ ಕೊಡ್ಬೇಕು ಭಗವಂತ. ನಾವೇನ್ ಮಾಡಲ್ಲ, ಬಟ್ ಎಲ್ಲ ನಾವು ನಮ್ಗೆ ಕೊಡ್ತಾ ಇರ್ಬೇಕು ಭಗವಂತ. ನಾವು ಬಯಸೋದು ಕಲಿಯುಗದಲ್ಲಿ ಅದೇ ಆಗಿರೋದು. ಕಷ್ಟ ಪಡೋದು ಕಮ್ಮಿ ಆಗಿದೆ. ಯಾಕಂದ್ರೆ ತಾಮಸ ಗುಣ ಹೆಚ್ಚಾಗಿದೆ, ತಾಮಸಿಕ ಗುಣಗಳು ಹೆಚ್ಚಾಗಿದೆ, ತಾಮಸ ಕಾರ್ಯಗಳು ಹೆಚ್ಚು ಮಾಡ್ತಾ ಇರೋದು. ತಾಮಸ ಕಾರ್ಯಗಳು ನಾವು ನೋಡಿದಲ್ಲ ಭಗವದ್ಗೀತೆ, ಸ್ವಲ್ಪ ಮಟ್ಟಿಗೆ ನೋಡಿದ್ವಿ. ಇನ್ನೂ ಹೆಚ್ಚು ತಿಳ್ಕೊಂಡು ನಿಧಾನವಾಗಿ ಹೇಳೋದು ಅಲ್ವಾ? ಏನಂದ್ರೆ ಅದು ತಗೊಳ್ಳೋದು. ಆಹಾರ ಸೇವನೆದಲ್ಲೂ ಅಷ್ಟೇ, ಎಷ್ಟು ತಾಮಸ ಪದಾರ್ಥಗಳು ತಗೊಂಡ್ರೆ ತಾಮಸ ಬುದ್ಧಿನೇ ಬರುತ್ತೆ, ಸೋಮಾರಿತನ ಅಲ್ವಾ? ಆಮೇಲೆ ನಾವು ಆಯ್ಕೆ ಮಾಡುವಂತ ಕೆಲ್ಸ ಕೂಡ, ಆಫೀಸ್ ಕಾರ್ಯ ಅಲ್ವಾ? ಆಫೀಸಿಗೆ ಹೋಗೋದು, ಆಫೀಸಿಗೆ ಕೆಲಸ ಎಲ್ಲ ಸುಲಭವಾಗಿ, ಯಾರೋ ನಮ್ ಕೆಲ್ಸ ಕೊಡ್ಲಿ, ಸಂಬಳ ಕೊಡ್ಲಿ, ನಾವು ಆಯೋ ಮಾಡ್ಕೊಂಡಿರ್ತೀವಪ್ಪ. ನಾವೇನು ನಮ್ ಸ್ವಂತ ಬುದ್ಧಿ ಖರ್ಚು ಮಾಡೋದಿಲ್ಲ, ಏನು ರಿಸ್ಕ್ ತಗೊಳ್ಳೋದಿಲ್ಲ. ಸೋಮಾರಿಗಳು. ತಪ್ಪು ದಾರಿಗೆ ಎಳೆಯಲ್ಪಟ್ಟವರು. ಹೌದಾ? ಈಸಿಯಾಗಿ ತಪ್ಪು ದಾರಿಗೆ ಹೋಗ್ಬಿಡ್ತೀವ ನಾವು. ಈಸಿಯಾಗಿ ಮೋಸ ಮಾಡ್ಬೋದಾ? ಕಲಿಯುಗ ಜನರನ್ನ ಈಸಿಯಾಗಿ ಮೋಸ ಮಾಡ್ಬೋದಾ? ವಾಯ್ಸ್ ಬರ್ತಾ ಇದೆ. ದುಡ್ಡು ಎಲ್ಲಿ ಸಿಗತ್ತೋ ಅಲ್ಲಿ ಹೊರಟೋಗ್ತಾರೆ ಮಾತಾಡಿ. ದುಡ್ಡು ಎಲ್ಲಿ ಸಿಗತ್ತೆ ಅನ್ನೋತಾರೆ. ಮತ್ತೆ ಈಸಿ ಕೆಲ್ಸ, ಕಳ್ತನ ಮಾಡೋದು, ದರೋಡೆ ಮಾಡೋದು, ಆತರ ಹಾ. ತಪ್ಪು ದಾರಿಗೆ ಎಳಿತಾರೆ. ಸುಲಭದ ದಾರಿ, ತಪ್ಪು ದಾರಿ. ಆಮೇಲೆ ಯಾರೇನಾರು ಹೇಳಿದ್ರೆ ನಾವು ನಂಬೋದು ಅಲ್ವಾ? ಯಾರು ಓಕೆ ನಮ್ಗೆ ಗುರು ತೋರ್ಸ್ಕೊಡ್ತೀವಿ, ಭಗವಂತನ ತೋರಿಸ್ತೀವಿ ಅಂದ್ರೆ ನಾವು ಮೋಸ ಹೋಗ್ಬಿಡ್ತೀವಿ. ಯಾರಂದ್ರೆ ಅವ್ರನ್ನ ನಂಬ್ಬಿಡ್ತೀವಿ. ಎಷ್ಟೆಲ್ಲಾ ಮಾರ್ಗಗಳು ಇವಾಗ ಜನ ಅಳವಡಿಸ್ಕೊಂಡು ಹೋಗ್ತಾ ಇದಾರೆ ಅಲ್ವಾ? ಅದನ್ನ ನಾವು ನೋಡಿ ವಿಚಾರಿಸಿ ತಿಳ್ಕೊಂಡು ಹೌದಾ ಇಲ್ವಾ ಪ್ರಮಾಣ ಏನೋ ಯೋಚನೆ ಮಾಡ್ತಾ ಇಲ್ಲ, ತಲೆಗೆ ಹಾಕೋತಾ ಇಲ್ಲ ಜನ. ಈಸಿಯಾಗಿ ತಪ್ಪು ದಾರಿಗೆ ಎಳೆಯಲ್ಪಡ್ತಾರೆ. ಅದೃಷ್ಟಹೀನರು ಹೋಗ್ತೀರಾ? ಅದೃಷ್ಟಹೀನರ ನಾವು? ಅದೃಷ್ಟ ಇದೆಯಾ? ಇಲ್ಲ, ತುಂಬಾ ಕಮ್ಮಿ. ತುಂಬಾ ಕಮ್ಮಿ. ದುರಾದೃಷ್ಟನೇ ಜಾಸ್ತಿ. ಅನ್ಲಕ್ಕಿ ಅಲ್ವಾ? ಎಲ್ಲ ನಮ್ಗೆ ಸಿಗತ್ತ? ಎಲ್ಲ ನಾವ್ ಅನ್ಕೊಂಡಿದ್ದು ಬಯಸೋದು ಕಾಲ ಸಿಗ್ತಿಲ್ಲ. ಅನ್ಕೊಳ್ಳೋದೇ ಒಂದು, ಆಗೋದೇ ಒಂದು. ಅದೃಷ್ಟಹೀನರು. ಹಾಗೂ ಇವೆಲ್ಲಕ್ಕೂ ಮಿಗಿಲಾಗಿ ಅವರು ಸದಾ ಕಾಲ ಕ್ಷೋಭೆಗೊಳಗಾಗಿರುವವರು. ಯಾಕೆ ಕ್ಷೋಭೆ? ಯಾತಕ್ಕೆ? ಏನ್ ಅಷ್ಟೊಂದು ಚಿಂತೆ ಕಾಡ್ತಾ ಇದೆಯಾ? ಡಿಸಪಾಯಿಂಟ್ಮೆಂಟ್ ಎಲ್ಲಾದ್ರಲ್ಲೂ ಅಂತ ಅವ್ರಿಗೆ ಅಲ್ವಾ? ಸ್ವಲ್ಪ ಜೀವನದಲ್ಲಿ ನಿರಾಸೆ, ಪಾಪ ನಿರಾಸೆ, ಮತ್ತೆ ದುಃಖಿಗಳು. ಮತ್ತೆ ಒಂದು ಆತಂಕ ಕೂಡ ಅಲ್ವಾ? ಆತಂಕ, ನಾಳೆ ಏನಾಗತ್ತೋ ಭಯದಲ್ಲಿ ಜೀವನ ಮಾಡ್ತಿದ್ದೀವಿ. ಸಾಕಾಗತ್ತೋ ಇಲ್ವೋ, ಇಷ್ಟು ದುಡ್ಡು ಖರ್ಚು, ಇಷ್ಟು ಕಾಸು ಖರ್ಚು. ಹೆಲ್ತ್ ನೋಡಿದ್ರೆ ಈ ತರ ಅಲ್ವಾ? ಕಲಿಯುಗದಲ್ಲಿ ಈಗ ಎಸ್ಪೆಷಲಿ ಈಗ ನಾವು ಸಿಟಿಗಳಿಗೆ ಬಂದ್ಮೇಲೆ 108 ರೋಗಗಳು ಹುಟ್ಕೊಂಡಿದೆ. ಆಸ್ಪತ್ರೆಯವರು ಚೆನ್ನಾಗಿ ಇರ್ತಾರೆ ದುಡ್ಡು ಅಲ್ವಾ? ಲೆಕ್ಕ ಇಲ್ದೆ ಸುಮ್ನೆ ಏನೂ ಇಲ್ಲ, ಆಸ್ಪತ್ರೆಗೆ ಹೋದ್ರೆ ಅಡ್ಮಿಷನ್ ಮಾಡಿಸ್ತಾರೆ ಅವ್ರು. ಏನು ಇಲ್ಲ, ಸಿಂಪಲ್ ಒಂದ್ ಜ್ವರಕ್ಕೆ ಅಡ್ಮಿಷನ್ ಮಾಡ್ತಾರೆ. ಜ್ವರಕ್ಕೆ ಅಡ್ಮಿಷನ್ ಬೇಕಾ? ಜ್ವರಕ್ಕೆ ಅವಶ್ಯಕತೆ ಇಲ್ಲ. ಬಟ್ ಆದ್ರೂ ಏನೋ ಒಂದು ಹುಟ್ಟಿ ಒಂದು ಕತೆ ಕಟ್ಟಿ ಅಲ್ವಾ? ಅದಕ್ಕೆ ಅವ್ರು ಒಂದು 50,000 60,000 ಎಡ್ಕೊಂಡು ಹೀರ್ಬಿಟ್ಟೆ ಕಳಿಸ್ತಾರೆ. ಶೋಭೆಗೆ ಒಳಗಾಗೆ ಆಗ್ತೀವಂತ. ಶೋಭೆಗೆ ಪ್ರತಿಯೊಬ್ಬ ಶೋಭೆದ ಜೀವನ ಮಾಡ್ತಾರೆ. ಹಾಗಾಗಿ ನಾವು ಕಲಿಯುಗದಲ್ಲಿ ಇದೆಲ್ಲ ಲಕ್ಷಣಗಳು ನೋಡ್ತಾ ಇದ್ವಿ. ಅಂದ್ರೆ ಕಳ್ತಾನೆ ಎಲ್ಲರೂ ನಾವ್ ಏನಾರು ಕಾಸ್ಟ್ಲಿ ಏನಾರು ಪರ್ಸ್ ಬಿಟ್ವಿ ಅನ್ಕೋಣ, ಗೋಡೆ ಮೇಲೋ ಗೇಟ್ ಹತ್ರನೋ ಇರತ್ತಾ? ಅದು ಒಂದ್ ಗಂಟೆ ಆದ್ಮೇಲೆ ಇರತ್ತಾ? ಅದು ಮೊಬೈಲ್ ಇಟ್ವಪ್ಪ ಮರ್ತೋಗ್ಬಿಟ್ವಿ, 1 ಗಂಟೆದಲ್ಲಿ ನೋಡಿದ್ರೆ ಇರೋದಿಲ್ಲ. ಅದು ಇರತ್ತಾ? ಯಾರು ಬಂದ್ಬಿಟ್ಟು ಅರೆ ನೀವು ಮತ್ತೆ ಮೇಡಮ್ ಮಾತಾಜಿ ನೀವು ಹೊರಗಡೆ ಇಟ್ಟಿದ್ದೀರಾ ಪರ್ಸು ತಗೊಳ್ಳಿ ಅಂತ ಬಂದು ಕೊಡ್ತಾರ? ಮೊಬೈಲ್ ಬಿಟ್ಟಿದ್ದೀರ ಅಂತ ಕೊಡ್ತಾರ ಕೈ ನಮ್ಗೆ? ಪಿನ್ ಚೇಂಜ್ ಮಾಡ್ಕೊಂಡು ಯೂಸ್ ಮಾಡ್ಕೋತಾರ ಅಷ್ಟೇ. ಹೋಗ್ಬಿಟ್ರು.
ಈಗಾಗ್ಲೇ ನಾವು ಕಲಿಯುಗದ ಎಲ್ಲ ಲಕ್ಷಣಗಳು ನೋಡ್ತಾ ಇದ್ವಿ. ಇಲ್ಲಿ ಏನ್ ಹೇಳ್ತಾರೆ ಮುಂದೆ ಕಲಿಯುಗ ಯಾವ ತರ ಪ್ರೋಗ್ರೆಸ್ ಆಗತ್ತೆ, ಯಾವ ತರ ಬೆಳೆಯುತ್ತೆ ಅಂದ್ರೆ ಇನ್ನು ಏನಂತೀರ ಇಲ್ಲಿ, ಯಾರು ಹೇಳಿದ್ರು, ಯಾರು ಉತ್ತರ ಕೊಡ್ತೀರ? ಇನ್ನು ಈ ಕಲಿಯುಗ ಮುಂದುವರಿತಾ ಮರಿತಾ ಏನಾಗತ್ತೆ ಅಂತ ಹೇಳ್ತಿದಾರೆ ಇಲ್ಲಿ? ಓದ್ಲಾ ಮಾತಾಜಿ? ಹಾ ಮಾತಾಜಿ. ಈ ಕಲಿಯುಗದಲ್ಲಿ ಜನರು ಅಲ್ಪಾಯುಗಳು ಮತ್ತು ಆಧ್ಯಾತ್ಮಿಕ ಜೀವನವನ್ನು ಅರ್ಥೈಸಿಕೊಳ್ಳುವಲ್ಲಿ ನಿಧಾನಿಗಳು. ನಿಜವಾಗಲೂ ಆಧ್ಯಾತ್ಮಿಕ ಮೌಲ್ಯಗಳು ಅರಿತುಕೊಳ್ಳುವುದೇ ಮಾನವ ಜನ್ಮದ ಮೂಲ ಉದ್ದೇಶವಾಗಿದ್ದರೂ ಈ ಯುಗದ ಜನರೆಲ್ಲರೂ ಶೂದ್ರರಾಗಿರುವುದರಿಂದ ಯಾರಿಗೂ ಇದರಲ್ಲಿ ಆಸಕ್ತಿ ಇಲ್ಲ. ಜೀವನದ ನಿಜವಾದ ಉದ್ದೇಶವನ್ನು ಜನರು ಮರೆತು ಬಿಟ್ಟಿದ್ದಾರೆ. ಮಂದ ಎಂದರೆ ನಿಧಾನ ಮತ್ತು ಕೆಟ್ಟದ್ದು ಎಂದರ್ಥ. ಈ ಯುಗದ ಜನರೆಲ್ಲರೂ ನಿಧಾನರಾಗಿರುತ್ತಾರೆ ಅಥವಾ ಕೆಟ್ಟವರಾಗಿರುತ್ತಾರೆ, ಇಲ್ಲವೇ ಎರಡೂ ಗುಣಗಳಿಂದ ಒಟ್ಟುಗೂಡಿರುತ್ತಾರೆ. ಧನ್ಯವಾದ ಮಾತಾಜಿ. ಅಲ್ವಾ? ಜನ ಏನು ನಿಧಾನ ಬಿಟ್ರೆ ಕೆಟ್ಟ ಬುದ್ಧಿ ಇರುತ್ತೆ, ಇಲ್ಲ ಕಾಂಬಿನೇಷನ್ ಎರಡು ಮಿಕ್ಸ್ ಅಲ್ವಾ? ನಿಧಾನ, ಹಾಗಾಗಿ ಅವನ್ಗೆ ಸಾಕಷ್ಟು ಒಳ್ಳೆ ಜಾಬ್ ಸಿಗೋದಾಗ್ಲಿ, ಒಳ್ಳೆ ವರಮಾನ ಉದ್ಯೋಗ ಸಿಗ್ತಾ ಇಲ್ಲ. ಸೊ ಯಾವ್ದೋ ಒಂದ್ ದಾರಿ ಕೆಟ್ಟ ಹಾದಿ ತಗೊಳೋದು, ಇಲ್ಲ ಲಂಚ ತಿನ್ನುವಂತ ಕೆಲಸ ಮಾಡೋದು. ಎಲ್ಲಾ ಕಡೆ ಲಂಚ. ಅದ ಗವರ್ಮೆಂಟ್ ಆಫೀಸ್ ಎಲ್ಲಾರು ಕಾಲಿಟ್ರೆ ಅದ್ ಲಂಚ ತಗೊಳ್ದೆ ನಮ್ ಕೆಲಸ ನಡೆಯಲ್ಲ. ಕೊಡ್ತಾರ ಲಂಚ ತಗೊಳ್ಳಿ ಏನಾರು ಮಾಡ್ಕೊಡ್ತಾರ ನಮ್ಗೆ ಹಕ್ಕಿದ್ರು ಕೂಡ ಅವ್ರು ಕೊಡೋದಿಲ್ಲ ಅಲ್ವಾ? ಗವರ್ಮೆಂಟ್ ಫೀಸೇ ಒಂದಾದ್ರೆ ಅಲ್ಲಿ ನಾವು ಕಟ್ಟೋ ಫೀಸೇ ಒಂದಿರುತ್ತೆ ಅಲ್ವಾ? ನಿಧಾನ ಇಲ್ಲ ಕೆಟ್ಟವರಾಗಿರ್ತಾರೆ, ಇಲ್ಲ ಎರಡು ಗುಣಗಳಿಂದ ಒಟ್ಟುಗೂಡಿರುತ್ತೆ. ಅಂಡ್ ಜನರು ಅದೃಷ್ಟಹೀನರಾಗಿದ್ದು ಕಾರಣಾಂತರಗಳಿಂದ ಗೊಂದಲಕ್ಕೀಡಾಗಿರುತ್ತಾರೆ. ಮತ್ತು ಶ್ರೀಮದ್ ಭಾಗವತದ ಪ್ರಕಾರ ಕೊನೆಗೆ ಮಳೆಯೂ ಇರುವುದಿಲ್ಲ ಮತ್ತು ತತ್ಪರಿಣಾಮವಾಗಿ ಆಹಾರದ ಕೊರತೆ ಉಂಟಾಗುತ್ತದೆ. ಊಟ ತಿಂಡಿ ಧಾನ್ಯ ದವಸ ಧಾನ್ಯಗಳಿಗೆ ಕೂಡ ನಮಗೆ ಸ್ಕೇರ್ಸಿಟಿ ಇರುತ್ತೆ. ಅಷ್ಟು ಕಷ್ಟ. ಆ ತರ ಒಂದು ಕಾಲ ಕಲಿಯುಗ ಮುಂದುವರಿಯತ್ತದೆ, ಭಾಗವತದಲ್ಲಿ ಬರುತ್ತೆ. ಆ ಸಮಯದಲ್ಲಿ ಯಾವ ಘೋರ ಕಲಿಯುಗ ಬರುತ್ತೋ ಆ ಜನರು ಒಬ್ರನ್ನ ಸಾಯಿಸ್ಕೊಂಡು ತಿನ್ಬೇಕಾದ ಪರಿಸ್ಥಿತಿ ಬರುತ್ತೆ. ಅದು ನಾವು ನೋಡ್ತೀವಂತೆ. ಅದು ನಾವು ನೋಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಕಲಿಯುಗದಲ್ಲಿ ಹುಟ್ಟೋ ಜನ ನೋಡ್ತಾರೆ. ಮುಂದೆ ಯಾರು ಹುಟ್ಟುತ್ತಾರೋ ಅಂತ ಒಂದು ಘೋರ ಕಲಿಯುಗ ಇದೆ. ಹೆಂಗೆ ಒಂದು ಸತ್ಯಯುಗದಲ್ಲಿ ಆಯುಷ್ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ಅದು ಹೈಟು ಅಷ್ಟೇ. ಹೈಟ್ ಸತ್ಯಯುಗದಲ್ಲಿ ತುಂಬಾ ಹೈಟ್ ಇರ್ತದೆ ಅಲ್ವಾ? ಕ್ರಮೇಣ ಹೈಟ್ ಕಮ್ಮಿ ಆಗ್ತಾ ಬಂತು. ಇವಾಗೆಲ್ಲ 6 ಅಡಿನೂ ಆಯ್ತು, ಸಾಕಷ್ಟು ಜನ ಇರಲ್ಲ, 6 ಇರಲ್ಲ ಯಾರು, 5.5 5.75 ಅಲ್ವಾ? ಹೆಣ್ಮಕ್ಳು ಇನ್ನೂ ಕಮ್ಮಿ, ಹೈಟ್ ಕಮ್ಮಿ. ಜ್ಞಾಪಕ ಶಕ್ತಿ ಒಂದ್ ಕಾಲದ ಶ್ರುತಿಧಾರ ಅನ್ನೋರು ಇಲ್ಲವ್ರೇನು ಪುಸ್ತಕ ನೋಟ್ಸ್ ಎಲ್ಲ ಬರ್ಕೋತಿರ್ಲಿಲ್ಲ, ಎಲ್ಲ ಕೇಳಿಸ್ಕೊಂಡು ಜ್ಞಾಪಕ ಇಟ್ಕೊಳ್ಳೋರು. ಶ್ರುತಿಧಾರ ಕೇಳಿಸ್ಕೊಳ್ಳೋದು, ಜ್ಞಾಪಕ ಇಟ್ಕೊಳ್ಳೋದು ಅಷ್ಟೇ. ಈಗ ನಮ್ಗೆ ಜ್ಞಾಪಕ ಇರತ್ತ ಏನಾದ್ರು? ಇಲ್ಲ, ಫೋನ್ ನಂಬರ್ ಜ್ಞಾಪಕ ಇರಲ್ಲ, ಎಲ್ಲದಕ್ಕೂ ನಾವು ಸೇವ್ ಮಾಡ್ಕೋತೀವಿ ಕಾಂಟ್ಯಾಕ್ಟ್ಸ್, ಹೌದಾ? ಎಲ್ಲಾನು ನಾವು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀವಿ, ಜ್ಞಾಪಕ ಶಕ್ತಿನೂ ಹೋಗಿದೆ. ಹಾಗಾಗಿ ಎಲ್ಲಾ ವಿಷಯದಲ್ಲೂ ನಮ್ಗೆ ಇವಾಗ ಕಮ್ಮಿ ಆಗ್ತಾ ಬರ್ತದೆ, ಎಲ್ಲಾ ವಿಷಯದಲ್ಲೂ. ಧರ್ಮನೂ ಅಷ್ಟೇ. ಧರ್ಮ 4 ಕಾಲ ಮೇಲೆ ಇರ್ತದೆ, 4ರಿಂದ 3 2 ಇವಾಗ 1 ಮೇಲೆ ನಿಲ್ತದೆ. ಧರ್ಮದ 4 ಕಾಲ ಏನು? ಸತ್ಯ, ದಯಾ, ತಪ, ಶೌಚ. ಸತ್ಯ, ದಯೆ, ಎಲ್ಲಾ ಜೀವಿ ಮೇಲೆ ದಯೆ. ತಪಸ್ಸು ಮಾಡುವಂತ ಒಂದು ಸಾಮರ್ಥ್ಯತೆ, ಒಂದು ಗಟ್ಟಿ ಮನಸ್ಸು. ಶೌಚ, ಕ್ಲೆನ್ಲಿನೆಸ್, ಬಾಹ್ಯ ಶೌಚ ಅಂತರಂಗ ಶೌಚ ಎರಡೂ ನಡ್ಸ್ಕೊಂಡು ಹೋಗ್ತೀವಿ. ಇವಾಗ ಇದೆಯಾ ಬಾಹ್ಯ ಶೌಚ? ಇದೆಯಾ? ಬಾಹ್ಯನೂ ಇಲ್ಲ, ಅಂತರಂಗನೂ ಇಲ್ಲ. ತಪಸ್ಸಿದ್ಯಾ? ಯಾರಾದ್ರೂ ತಪಸ್ ಮಾಡ್ತಾರಾ ಕಲಿಯುಗದಲ್ಲಿ? ಕಷ್ಟಪಡ್ತೀವ? ಬೇಡಪ್ಪ, ನಮ್ಗೆ ಏನಾದ್ರು ಸುಲಭವಾಗಿರೋದು ಹೇಳಿ ಅಂತ. ನಾವೆಲ್ಲಾ ತಿನ್ಕೊಂಡಿರ್ತೀವಿ, ಎಲ್ಲಾ ಮಾಡ್ಕೊಂಡಿರ್ತೀವಿ, ಆದ್ರೂ ನಮ್ಗೆ ಏನಾದ್ರು ಒಂದು ಪರಿಹಾರ ಕೊಡಿ, ನಮ್ಗೆ ಭಗವಂತ ಕೊಡಿ ಅಲ್ವಾ? ಅಥವಾ ಇನ್ನೇನಾರು ಕೊಡಿ ಅಂತ ನಾವು ಕೇಳ್ಕೊತೀವಿ. ದಯೆ ಇದೆಯಾ ನಮ್ಗೆಲ್ಲ? ಜೀವನ ದಯೆ ಇದೆಯಾ?
ನಾನು ನೋಡ್ತಿಲ್ಲ, ಅದಕ್ಕೆ ಹೊರಗಡೆ ಹೋದ್ರೆ ರೋಡ್ ಮೇಲೆ ಬೇಕಾದಷ್ಟು ಏನಪ್ಪ ಮಾಂಸ ತಿನ್ನೋ ಅಂಗಡಿಗಳು, ಎಲ್ಲ ಪ್ರಾಣಿ ಹತ್ಯೆ ಮಾಡಂತ ಸ್ಲಾಟರ್ ಹೌಸ್, ಅಥವಾ ವೈನ್ ಶಾಪ್ಗಳು ಅಲ್ವಾ. ದೇವಸ್ಥಾನಗಳು ಕಮ್ಮಿ ಆಗಿದೆ, ಭಕ್ತರು ಕಮ್ಮಿ ಆಗಿದೆ, ಇಲ್ಲ ಇಂಥವೆಲ್ಲ ಜಾಸ್ತಿ ಆಗಿದೆ. ಅದಕ್ಕೆ ಚೈತನ್ಯ ಮಹಾಪ್ರಭು ಏನಂತಾರೆ, ಈ ಹರೇ ಕೃಷ್ಣ ಮಹಾಮಂತ್ರ ಏನಂತಾರೆ, ಈ ಯುಗದ ಗುಣಲಕ್ಷಣಗಳನ್ನು ನಾವು ಈಗಾಗಲೇ ಸ್ವಲ್ಪ ಮಟ್ಟಿಗೆ ಅನುಭವಿಸುತ್ತಿದ್ದೇವೆ. ಸೊ ಕಲಿಯುಗವು ಬಹಳ ಶೋಚನೀಯ ಯುಗವಾದ್ದರಿಂದ ಎಲ್ಲರೂ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕೆಂದು ಸ್ವಯಂ ಕೃಷ್ಣ ಸಾಕ್ಷಾತ್ ಭಗವಂತ ಚೈತನ್ಯ ಮಹಾಪ್ರಭು ಬದುಕಿರುತ್ತಾರೆ. ಯಾಕಂದ್ರೆ ನಮ್ಗೆ ಬೇಕಾಗಿರೋದು ಸುಲಭ ಮಾರ್ಗ. ಸುಲಭ ಮಾರ್ಗ ಕೃಷ್ಣನೇ ಬಂದು ಸ್ವಯಂ ಕೊಡ್ತಾ ಇದ್ದಾರೆ, ಅದನ್ನ ನಾವು ತಗೋಬೇಕಷ್ಟೆ. ಇದಕ್ಕಿಂತ ಸುಲಭ ಇನ್ನೇನೋ ಇಲ್ಲ ಆಕ್ಚುಲಿ. ಅಷ್ಟು ಸುಲಭವಾಗಿ ನಾವು ಸದ್ಯಕ್ಕಂತೂ ಇಷ್ಟಿದೆ ಕಲಿಯುಗ. ಜಸ್ಟ್ ಇಮ್ಯಾಜಿನ್ ಮಾಡಿ, ನಾಳೆ ನಮ್ಮ ಮಕ್ಕಳು, ನಮ್ಮ ಫ್ಯೂಚರ್ ಜನರೇಷನ್ ಎಲ್ಲ ಹುಟ್ಟಿದ್ರೆ ಯಾವ ತರ ಒಂದ್ ಪರಿಸ್ಥಿತಿಯಲ್ಲಿ ಅವರೆಲ್ಲ ಬಾಳ್ಬೇಕಾಗುತ್ತೆ, ಎಂತ ಒಂದ್ ಯುಗ ನೋಡ್ಬೇಕಾಗುತ್ತೆ, ಎಂತ ಒಂದ್ ಕಷ್ಟಕರವಾದಂತ ಪರಿಸ್ಥಿತಿಯಲ್ಲಿ ಅವರು ಬಳಲ್ತಾರೆ ಜನ. ಅದಕ್ಕೆ ಕೃಷ್ಣನ್ಗೆ ಇದು ಗೊತ್ತು, ಭಗವಂತನ್ಗೆ ಇದು ಗೊತ್ತು. ಇಂಥ ಒಂದು ಯುಗದಲ್ಲಿ ಎಲ್ಲರೂ, ಎಲ್ಲ ಕಲಿಯುಗದ ವಾಸಿಗಳು ಇಂಥ ಒಂದು ಪರಿಸ್ಥಿತಿಗೆ ಒಳಗಾಗ್ತಾರೆ. ಪರಿಹಾರ ಏನಪ್ಪಾ ಅಂದ್ರೆ ಭಗವಂತನ ನಾಮಸ್ಮರಣೆ, ಒಂದೇ ಈಸಿ ಸುಲಭ ಮಾರ್ಗ ಅಂತ ಕೃಷ್ಣ. ಯಾತಕ್ಕೆ ಸುಲಭ ಮಾರ್ಗ ನೋಡಿ, ಹೇಳ್ತಾರೆ ಇಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಯಾವ ಉಪನಿಷತ್ತಲ್ಲಿ ಹೇಳಲಾಗಿದೆ, ಯಾರು ಹೇಳ್ತೀರಾ? ಕಲಿಯ ಸಂತರಣ ಉಪನಿಷತ್. ಸಂಕರಣ ಮಾತಾಜಿ. ಗೊತ್ತಾಯ್ತಾ? ಈ ಹರೇ ಕೃಷ್ಣ ಮಹಾಮಂತ್ರ ಯಾವ್ದ್ರಲ್ಲಿ ಹೇಳಿದ್ದಾರೆ? ಕಲಿಯ ಸಂತರಣ ಉಪನಿಷತ್ತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇತಿ ಷೋಡಶಕಂ ನಾಮ್ನಾಂ. ಷೋಡಶಕ ಅಂದ್ರೆ ಏನು? ಷೋಡಶ 16 ಪದಗಳು ಇರುವಂತ ನಾಮ. ಕಲಿ ಕಲ್ಮಶ ನಾಶ. ಕಲಿಯ ಒಂದು ಕಲ್ಮಶ ಏನಪ್ಪಾ ಇದೆ? ಜಗಳ, ಕದನ, ಒಬ್ರಿಗೊಬ್ರಿಗೆ ಆಗದೆ ಇರೋದು, ವೈರತ್ವ, ಕೆಟ್ಟ ಗುಣಗಳು, ಹಿಂಸೆ, ಒಬ್ರು ಮೋಸ ಮಾಡೋದು, ಬಳಲೋದು ಇವಾಗ ಕಷ್ಟ ಅನುಭವಿಸ್ತಾ ಇದೆ. ಪ್ರತಿಯೊಬ್ರು ಕಷ್ಟ ಅನುಭವಿಸ್ತಾ ಇದೆ. ದುರಾದೃಷ್ಟಕರ. ಸಾಕಷ್ಟು ದುಡ್ಡಿಲ್ಲ ನಮ್ಮ ಹತ್ರ ಅಲ್ವಾ, ಎಲ್ಲದಕ್ಕೂ ನಾವು ಸಾಲ ಮಾಡ್ಕೊಂಡು ಕಷ್ಟ ಪಡ್ತಿರ್ತೀವಿ. ನಮ್ಮಂತ ಜನಕ್ಕೆ ಏನು ಪರಿಹಾರ? ಕಲಿ ಕಲ್ಮಶ ನಾಶನ, ನತ್ತ ಪರತರೋಪಾಯ. ಬೇರೆ ಇನ್ಯಾವುದು ಉಪಾಯ ಇಲ್ಲ. ನತ್ತ ಪರತರೋಪಾಯ ಸರ್ವ ವೇದೇಶು ದೃಶ್ಯತೆ. ಎಲ್ಲಾ ವೇದಗಳು ಇದನ್ನೇ ಹೇಳ್ತಾರೆ. ಎಲ್ಲಾ ವೇದದ ಸಾರ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದು. ಇದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಕೃಷ್ಣ ಕೊಡ್ತಾರೆ. ಅಂದ್ರೆ ಕಲಿಯುಗದ ಪ್ರಭಾವ ತುಂಬಾ 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 ಪವರ್ಫುಲ್ ಆಗಿರುತ್ತೆ. ನಾವು ಕಲಿಯುಗನ ಎದುರಿಸೋದು ತುಂಬಾ ಕಷ್ಟ ಆಕ್ಚುಲಿ. ಆದ್ರೆ ಭಗವಂತನ ಆಶ್ರಯ ಪಡ್ಕೊಂಡು, ಅವನ ನಾಮದ ಆಶ್ರಯ ಪಡ್ಕೊಂಡು ನಾವೆಲ್ಲರೂ ಕಲಿಯುಗನ ಎದುರಿಸ್ಬೋದು. ಇಲ್ಲ ಅಂದ್ರೆ ತುಂಬಾ ಕಷ್ಟ. ಇಲ್ಲ ಅಂದ್ರೆ ಇಲ್ಲಿ ಬಳಲಕ್ ಆಗಲ್ಲ, ಇಲ್ಲಿ ಯಾರು ಬದುಕಕ್ ಆಗಲ್ಲ. ಅದಕ್ಕೆ ಯಾವಾಗ ನೋಡಿದ್ರೆ ನಾವು ಪೇಪರ್ ನೋಡ್ತೀವಲ್ವ, ಯಾರೋ ಪ್ರತಿಯೊಬ್ಬ ಸ್ವಲ್ಪ ಕಷ್ಟ ಬಂದ್ರೆ ತಡ್ಕೊಳಕ್ ಆಗಲ್ಲ. ಆತ್ಮಹತ್ಯೆ, ವಿಷ, ಇನ್ನೇನಾದ್ರು ನ್ಯಾಚುರಲ್ ಸಾವು ಬರೋದು ಬೇರೆ ವಿಷಯ. ಬಟ್ ಜನಕ್ಕೆ ಇಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ, ಟಾಲರೇಟ್ ಮಾಡಕ್ ಆಗ್ತಿಲ್ಲ ಈ ಕಷ್ಟಗಳು. ಅಂತ ಒಂದು ಕಲಿಯುಗದಲ್ಲಿ ಆಗಿರೋದು, ಅಂತ ಒಂದು ಪ್ರಪಂಚದಲ್ಲಿ ನಾವೆಲ್ಲ ನೋಡಿದ್ವಲ್ಲ. ಈ ವರ್ಷ ಎಸ್ಪೆಷಲಿ 2025 ಅಲ್ಲಿ ಎಷ್ಟೆಲ್ಲಾ ವಿಷಯಗಳು ನಡೀತಾ ಇದೆ. ಎಲ್ಲ ಕಾಶ್ಮೀರ ಆಗಿರ್ಬೋದು, ನೆಕ್ಸ್ಟ್ ಈ ಫ್ಲೈಟ್ ಅಟ್ಯಾಕ್, ನೆಕ್ಸ್ಟ್ ಕ್ರಾಶ್ ಆಗಿತ್ತು ಮಾತಾಜಿ. ಏರ್ ಕ್ರಾಶ್ ಆಗಿತ್ತು. ಮತ್ತೆ ರೀಸೆಂಟ್ ಆಗಿ ಆ ಕ್ರಿಕೆಟ್ ಸ್ಟಾರ್ ಅಲ್ವಾ, ಕ್ರಿಕೆಟ್ ಸ್ಟಾರ್ ನೋಡಕ್ ಹೋಗಿರೋರು ಜನ, ಫ್ಯಾನ್ಸ್ ಪಾಪ. ಪ್ರಪಂಚದ ನಾವು ನೋಡುದಲ್ಲ, ಈ ಭೌತಿಕ ಪ್ರಪಂಚ ಎಂದ್ರೆ ನಾವು ನೋಡುದಲ್ಲ ಕಷ್ಟಕರವಾಗಿರುವಂತದ್ದು. ಅದ್ರಲ್ಲೂ ನಾವು ಇರುವಂತದ್ದು ಕಲಿಯುಗದಲ್ಲಿ. 2 ಕಾಂಬಿನೇಷನ್ ಇದೆ, ಕಲಿಯುಗ ಜೊತೆಗೆ ಭೌತಿಕ ಪ್ರಪಂಚದಲ್ಲಿ. ಬೇರೆ ನಮ್ಗೆ ದಾರಿ ಇಲ್ಲ ಅಂತ ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾರೆ. ನೋಡಿ, ಪ್ರಿಯ ರಾಜನೇ ಅಂದ್ರೆ ಯಾರಿಗೆ ಹೇಳ್ತಾ ಇರೋದು? ಭಾಗವತದಲ್ಲಿ ಪರೀಕ್ಷಿತ್ ಮಹಾರಾಜನಿಗೆ ಶುಕದೇವ ಗೋಸ್ವಾಮಿ ಅವರು ಹೇಳ್ತಾರೆ. ಪರೀಕ್ಷಿತ್ ಮಹಾರಾಜ ಯಾರು? ಅರ್ಜುನನ ಮೊಮ್ಮಗ ಅಲ್ವಾ. ಉತ್ತರ ಗರ್ಭದಲ್ಲಿ
ಪರೀಕ್ಷಿತ್ ಯಾವಾಗ ಚಿಕ್ಕವನಾಗಿದ್ನೋ ಅವನ ಮೇಲೆ ಬ್ರಹ್ಮಾಸ್ತ್ರ ಹಾಕ್ತಾನೆ, ಯಾರು ಅಶ್ವತ್ಥಾಮ. ಅವಾಗ್ಲೇ ಕೃಷ್ಣ ಅವನ್ನ ರಕ್ಷಿಸ್ತಾನೆ. ಹೌದಾ, ಆ ಸಮಯದಲ್ಲಿ ಅವ್ನು ಕೃಷ್ಣನ ದರ್ಶನ ಮಾಡಿರ್ತಾನೆ. ಅದಕ್ಕೆ ಅದ್ರ ಹೆಸರು ಪರೀಕ್ಷಿತ ಅಲ್ವಾ? ಪರೀಕ್ಷಿತ ಹರೇ ಪರೀಕ್ಷಿತ್ ಕೃಷ್ಣ. ಮಹಾರಾಜ್ ಪರೀಕ್ಷಿತ್ ಮಹಾರಾಜರು ಇದ್ದಿದ್ದು ಯಾವ ಯುಗದಲ್ಲಿ ಮಾತಾಜಿ? ಇದು ಕಲಿಯುಗದಲ್ಲ ಅಥವಾ ದ್ವಾಪರ ಯುಗದಲ್ಲಿ? ಎಲ್ಲಿ ಯಾವಾಗ ಮಾತಾಜಿ? ಇದು ದ್ವಾಪರ ಕೊನೆಯದಲ್ಲಿ, ದ್ವಾಪರ ಪರೀಕ್ಷಿತ್ ಕೊನೆಗೊಳ್ತಾ ಇದೆ. ಎಸ್, ಹ್ಮ್ ದ್ವಾಪರ ಕೊನೆಗೊಳ್ಬೇಕಾದ್ರೆ ಈ ಒಂದು ಭಾಗವತನ ಉಚ್ಚರಿಸ್ತಾರೆ. ಯಾರು? ಶುಕದೇವ ಗೋಸ್ವಾಮಿ ಪರೀಕ್ಷಿತನಿಗೆ. ಯಾಕಂದ್ರೆ ಪರೀಕ್ಷಿತಿಗೆ ಒಂದು ಶಾಪ ಆಗದೆ, ಶಾಪಗ್ರಸ್ತರಾಗ್ತಾರೆ. 7 ದಿವಸದಲ್ಲಿ ಹಾವು ಕಚ್ಚಿ ನೀನು ಸತ್ತೋಗ್ತೀಯಾ ಅಂತ ಒಂದು ಶಾಪ ಸಿಗತ್ತೆ ಅವ್ರಿಗೆ, ಪರೀಕ್ಷಿತನಿಗೆ. ಯಾಕೆ, ಹೇಗಾಯ್ತ ತರ? ಪರೀಕ್ಷಿತ್ ಮಹಾರಾಜರು ಮಾಮೂಲಿ ಎಲ್ಲಾ ಕ್ಷತ್ರಿಯರು ಏನ್ ಮಾಡ್ತಾರೆ, ಯುದ್ಧ ಆಡಕ್ ಹೋಗ್ತಾರೆ. ಬೇಟೆಗೆ ಹೋಗ್ತಾರೆ. ಯುದ್ಧ ಅಂದ್ರೆ ಯುದ್ಧ ಅಥವಾ ಬೇಟೆ ಆಡಕ್ ಹೋದಾಗ ಏನಾಗುತ್ತೆ, ಪರೀಕ್ಷಿತ ತುಂಬಾ ದಾಹ ಆಗತ್ತೆ, ಬಾಯಾರಿಕೆ, ನೀರಿಲ್ಲ. ಸೊ ಅಲ್ಲೊಂದು ಋಷಿ ಇರ್ತಾರೆ. ಆ ಋಷಿಯ ಒಂದು ಕೋಣೆಗೆ ಹೋಗ್ತಾರೆ. ಅವ್ರ ಹೆಸರು ಬಂದ್ಬಿಟ್ಟು ವಿಶ್ವಶೃಂಗಿನೋ ಏನೋ ಇದೆ ಅವ್ರ ಹೆಸರು. ಸೊ ಅವ್ರ ಋಷಿಗಳ ಒಂದು ರೂಮ್ ಮನೆಗೆ ಹೋಗ್ತಾರೆ, ನೀರ್ ಕೇಳ್ತಾರೆ. ಬಟ್ ಆ ಋಷಿಗಳ ಸಾಧು ಬಂದ್ಬಿಟ್ಟು ಅವರು ತಪಸ್ ಮಾಡ್ತಿರ್ತಾರೆ. ತುಂಬಾ ದೊಡ್ಡ ಆಳ್ ತಪಸ್ಸಲ್ಲಿ ಇರ್ತಾರೆ. ಅವ್ರಿಗೆ ಕೇಳ್ಸಲ್ಲ. ಅವ್ರು ರಾಜ ಮಾತಾಡ್ತಾ ಇದಾರೆ, ಬಂದಿದ್ದಾರೆ ಅನ್ನೋದು ಏನು ಗಮನ ಇಲ್ಲ. ಸರಿ, ಪರೀಕ್ಷೆ ಸ್ವಲ್ಪ ತುಂಬಾ ಹೊತ್ತು ಕೇಳ್ತಾರೆ, ತುಂಬಾ ಹೊತ್ತು ಮಾತಾಡ್ತಾರೆ, ಕೇಳಿಸ್ಕೊತಾನೆ ಇಲ್ಲ ಇದು ಈ ಋಷಿ. ಕೋಪ ಬಂದ್ಬಿಟ್ಟು ಪರೀಕ್ಷಿತ್ ಮಹಾರಾಜ್ ಅದನ್ನ ಸತ್ತಿರ ಹಾವು ತಗೊಂಡ್ಬಿಟ್ಟು ಅವ್ರ ಹೆಗಲ ಮೇಲೆ ಹಾಕ್ತಾರೆ. ಆ ಋಷಿಗಳ ಹೆಗಲ ಮೇಲೆ ಹಾಕ್ಬಿಟ್ಟು ಹೊಟ್ಟೋಗ್ಬಿಡುದು. ನೀವು ಒಂದು ಶವ ತರ ಕೂತಿದ್ದೀರಾ, ಒಂದು ಕಷ್ಟದಲ್ಲಿರೋಂಥ ವ್ಯಕ್ತಿ ಬಂದ್ರು ಕೂಡ, ದಾಹದಲ್ಲಿರೋಂಥ ವ್ಯಕ್ತಿ ಬಂದ್ರು ನೀವು ಸ್ಪಂದಿಸ್ತಾ ಇಲ್ಲ. ಸೊ ಒಂದು ಶವ ತರ ಇದ್ದೀರಾ. ಸೊ ಹಾಗಾಗಿ ನಿಮ್ಗೆ ಇದೇ ಸನ್ಮಾನ ಸರಿ ಅಂತ ಆ ಸತ್ತಿರ ಹಾವನ್ನ ಭುಜದ ಮೇಲೆ ಹಾಕ್ಬಿಟ್ಟು, ಹೆಗಲ ಮೇಲೆ ಹಾಕ್ಬಿಟ್ಟು ಹೊಟ್ಟೋಗ್ತಾರೆ. ಬಟ್ ಆತರ ಮಾಡಾದ್ಮೇಲೆ ಪರೀಕ್ಷೆದಲ್ಲಿ ತುಂಬಾ ಬೇಜಾರು ಆಗತ್ತೆ. ಅರೆ, ಏನು ಎಂತ ಕಾರ್ಯ ಮಾಡಿದೆ ನಾನು, ಆ ಋಷಿ ಮೇಲೆ ಹಾಕೋದೇನು, ಛೆ ಎಂತ ಒಂದ್ ತಪ್ಪು ಮಾಡಿದೆ ನಾನು ಅಂತ ಅವ್ರು ಅವಾಗ್ಲೇ ಪ್ರಾಯಶ್ಚಿತ್ತ ಪಡ್ತಾ ಇದಾರೆ. ಅಷ್ಟೊತ್ತಿಗೆ ಏನಾಗತ್ತೆ, ಈ ತರ ಅವ್ರ ತಂದೆ ಮೇಲೆ ಹಾವಿನ ಇದು ಹಾಕಿದಾರಂತ ಸುದ್ದಿ ಅವ್ರ ಮಗನ್ಗೆ ಹೋಗಿ ಮುಟ್ಟತ್ತೆ. ಮಗ ಒಬ್ಬ ಚಿಕ್ಕ ಬಾಲಕ. ಅವನ್ ಕೋಪ ಬಂದ್ಬಿಟ್ಟು ಅವ್ನ್ ಅವಾಗ್ಲೇ ಈ ತರ ಯಾರು ನನ್ನ ತಂದೆ ಮೇಲೆ ಒಂದು ಹಾವಿನ ಹಾಕಿದಾರೋ ಅಂತವ್ರು ಹಾವಿಂದ ಕಚ್ಬಿಟ್ಟು ಅವ್ರಿಗೆ 7 ದಿನ ಸತ್ತೋಗ್ಬಿಡ್ಲಿ ಅಂತ ಇಮಿಡಿಯೇಟ್ಲಿ ಶಾಪ ಹಾಕ್ತಾರೆ. ಯಾವಾಗ ಶಾಪ ಹಾಕಿರೋ ವಿಷಯ ಅವ್ರ ತಂದೆ ಗೊತ್ತಾಗುತ್ತೆ, ಯಾವ ಋಷಿ ಯಾವ ಮುನಿ ಮೇಲೆ ಆ ರಾಜ ಹಾಕಿರ್ತಾರಲ್ಲ ಪರೀಕ್ಷಿತ್ ಮಹಾರಾಜ್, ಅವ್ರಿಗೆ ಕೇಳಿದ ತಕ್ಷಣ ಈ ತರ ನನ್ ಮಗನೇ ಈ ತರ ಮಾಡಿದಾರೆ, ಮಗ ಬಂದು ಹೇಳ್ತಾರೆ ಈ ತರ ನಾನು ಈ ತರ ಶಾಪ ಹಾಕ್ತೇನೆ. ಅಂಡ್ ಯಾವಾಗ ಅವ್ರಿಗೆ ಅರ್ಥ ಗೊತ್ತಾಗತ್ತೋ, ಈ ತರ ರಾಜ ಬಂದು ಹೋದ್ರು, ಪರೀಕ್ಷಿತ್ ಮಹಾರಾಜರು ಬಂದು ಹೋದ್ರು, ಅಂಡ್ ನಾನು ನೀರ್ ಕೂಡ ಕೊಡಕ್ಕಾಗ್ಲಿಲ್ಲ ಅಂತ ಒಂದು ಗ್ರೇಟ್ ವ್ಯಕ್ತಿಗೆ ನನ್ ಮಗ ಶಾಪ ಕೊಟ್ಟಿದ್ದಾನೆ. ಎಂತ ಒಂದು ದುರ್ಗತಿಗೆ ಬಂದಿದೀವಿ ನಾವು, ಎಂತ ಒಂದು ಕಾಲಕ್ಕೆ ಬಂದಿದೀವಿ, ಎಂತ ಒಂದು ಹೀನವಂತ ಕಾರ್ಯ ಮಾಡಿದ್ವಿ ಅಂತ ಮಗನ ಅಂತಾರೆ. ದೊಡ್ಡ ಕಾರ್ಯ ಮಾಡಿದೆ ಅಂತ ಹೊಗಳಿಲ್ಲ ಆ ಋಷಿ. ಇಂತ ಒಂದು ಕೆಲಸ ಮಾಡಿದ್ದು ತುಂಬಾ ಪಾಪ ಭರಿತವಂತ. ಅಂದ್ರೆ ಯಾವ್ದೇ ಕಾರಣಕ್ಕೂ ರಾಜ ಅಂದ್ರೆ ಒಂದು ಭಗವಂತನ ಪ್ರತಿನಿಧಿ ತರ ಲೆಕ್ಕ. ಅಂತವನ್ನ ಆ ಕಷ್ಟದಲ್ಲಿ ಬಂದಾಗ ನೋಡಕ್ ಆಗದೆ ಇರೋದ್ರಿಂದ ಈ ತರ ಶಾಪಗ್ರಸ್ತಾರ. ಬಟ್ ಯಾವಾಗ ಆ ತರ ಆಗತ್ತೋ ಪರೀಕ್ಷಿತರಿಗೆ ತುಂಬಾ ಬೇಜಾರಾಗುತ್ತೆ. ಅಂಡ್ ಯಾವಾಗ ಪರೀಕ್ಷಿತರ ಸುದ್ದಿ ಬರುತ್ತೋ, ಈ ತರ 7 ದಿನದಲ್ಲಿ ನೀವು ಶಾಪಗ್ರಸ್ತರಾಗಿದ್ದೀರಾ ಅಂತ ಸುದ್ದಿ ಬರುತ್ತೆ. 7 ದಿವಸದಲ್ಲಿ ಈ ತರ ತಕ್ಷಕ ಅಂತ ಒಂದು ಹಾವು ಬಂದ್ಬಿಟ್ಟು ನಿನ್ನ ಕಚ್ಚತ್ತೆ ಅಂತ ಶಾಪಗ್ರಸ್ತರಾಗಿರ ಅಂತ ಗೊತ್ತಾಗಿದ ತಕ್ಷಣ ಪರೀಕ್ಷಿತ್ ಪರೀಕ್ಷಿತ್ ಮಹಾರಾಜ್ ಎಲ್ಲ ಅವ್ರ ರಾಜ್ಯ ಭಾರ, ಅವರ ಮನೆ ಎಲ್ಲ ಬಿಟ್ಬಿಟ್ಟು ಗಂಗಾ ತಟಕ್ ಬಂದ್ಬಿಟ್ಟು ಅವರು ಅಲ್ಲಿ ಕೂತ್ಕೋತಾರೆ. ಅಲ್ಲಿ ಎಷ್ಟೆಲ್ಲ ದೊಡ್ಡ ಋಷಿ, ದೊಡ್ಡ ಮುನಿಗಳು ಇರ್ತಾರೆ. ಸೊ ಅವ್ರು ಕೇಳ್ತಾರ, ನಾನು ಇವಾಗ ಏನ್ ಮಾಡ್ಬೇಕು, ನನ್ ಸಾಯೋ ಕಾಲ ಹತ್ರ ಬಂದಿದೆ, ಇವಾಗ ನಾನು ಏನ್ ಮಾಡ್ಬೇಕು, ನನ್ನ ಧರ್ಮ ಏನು, ನನ್ನ ಡ್ಯೂಟಿ ಏನು. ಅಲ್ಲಿ ಶುಕದೇವ್ ಗೋಸ್ವಾಮಿ ಅವ್ರು ಬರ್ತಿರ್ತಾರೆ. ಅವ್ರ ಹತ್ರ ಕಾಲಿಗೆ ಬಿಟ್ಬಿಟ್ಟು ಕೇಳ್ಕೊತಾರೆ ಪರೀಕ್ಷಿತ್ ಮಹಾರಾಜ್, ಈ ತರ ನಾನು ಶಾಪಗ್ರಸ್ತನಾಗಿದ್ದೀನಿ, ದಯವಿಟ್ಟು ನನ್ಗೆ ಉದ್ಧರಿಸಿ, ನಾನು ಏನ್ ಮಾಡ್ಬೋದು, ಹೇಗೆ ನಾನು ಭಗವಂತನ ಧಾಮಕ್ಕೆ ಹೋಗಿ ಸೇರ್ಬೋದು, ಹೇಗೆ ನನ್ಗೆ ಮುಕ್ತಿ ಸಿಗತ್ತೆ. ಅವಾಗ ಶುಕದೇವ್ ಗೋಸ್ವಾಮಿ ಅವರು ಇಟ್ಕೊಂಡು ಭಾಗವತ ಹೇಳ್ತಾರೆ. ಅದೇ ಭಾಗವತದಲ್ಲಿ ಈ ಪ್ರಾಯಣ ಅಲ್ಪಾಯುಷ್ಯ ಸದ್ಯ ಕಲಾವಸ್ನಂಗೆ ಜನ
ಮಂದಾಸು ಮಂದ ಮತ ಇವು ಮಂದ ಭಾಗ್ಯ ಇರೋದಿಲ್ಲ ಈ ಶ್ಲೋಕ ಹೇಳೋದು. ಸೊ ಕಲಿಯುಗದಲ್ಲಿ ಪ್ರತಿಯೊಂದು ಜೀವಿ ತುಂಬಾ ಬಳಲ್ತಾ ಇದ್ದಾರೆ. ಅಂಡ್ ಸಾಯೋ ವ್ಯಕ್ತಿಗೆ ಎಲ್ಲರೂ ಸಾಯ್ತಾ ಇದ್ದೀವಿ ಒಂದಲ್ಲ ಒಂದ್ ದಿವ್ಸ. ಮಹಾರಾಜ್ ಪರೀಕ್ಷಿತನ್ಗೆ 7 ದಿವಸ ಟೈಮ್ ಇತ್ತು ಹೇಳೋದಕ್ಕೆ. ಬಟ್ ಯಾರ ಕಾಲ ಇಲ್ಲಿ ಎಷ್ಟು ವರ್ಷ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಭೌತಿಕ ಪ್ರಪಂಚದಲ್ಲಿ ಯಾರಿಗ್ ಬೇಕಾದ್ರೆ ಯಾವಾಗ ಬೇಕಾದ್ರೆ ಏನ್ ಬೇಕಾದ್ರೆ ಆಗ್ತದೆ. ಇವತ್ತಿದ್ದಂಗೆ ನಾಳೆ ಇರುತ್ತೆ ಅಂತ ಒಂದು ಸಮಯ ಇದೆ. ಸೊ ಹಾಗಾಗಿ ಕೃಷ್ಣನ ಹೇಳ್ತಾನೆ, ಪ್ರಿಯರಾಜನೇ ಸುಖದೇವ ಗೋಸ್ವಾಮಿ ಅವರು, ಈ ಕಲಿಯುಗವು ದೋಷಗಳ ಸಾಗರವಾಗಿದ್ದರು. ಅದರಲ್ಲೊಂದು ಒಳ್ಳೆಯ ಲಕ್ಷಣವಿದೆ. ಅದೇನೆಂದರೆ ಕೇವಲ ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾತ್ರದಿಂದಲೇ ಒಬ್ಬಾದರೂ ಈ ಭೌತಿಕ ಜಗತ್ತಿನ ಬಂಧನಗಳಿಂದ ಮುಕ್ತನಾಗಿ ಆಧ್ಯಾತ್ಮಿಕ ಜಗತ್ತಿಗೆ ಏರಬಹುದು. ಕಲೆ ದೋಷ ನಿಧೇರಾಜನ್ ಅಸ್ತಿ ಹಿ ಏಕೋ ಮಹಾನ್ ಗುಣಃ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಗ ಪರಂ ರಜೇತ್. ಕಲಿಯುಗದಲ್ಲಿ ದೋಷ ಬಿಟ್ಟರೆ ಬೇರೆ ಏನೂ ಇಲ್ಲ. ನೀವು ತಗೊಳ್ಳಿ, ಯಾವುದೇ ಸಾಮಾನು ತಗೊಳ್ಳಿ, ಯಾವ್ದಕ್ಕಾದ್ರು ಗ್ಯಾರಂಟಿ ಇದೆಯಾ? ಯಾವುದೇ ನೀವು ಸಾಮಾನು 10,000 ರೂಪಾಯಿ 20,000 ಕೊಟ್ಟು ತಗೊಂಬನ್ನಿ ಸೀರೆ, ಯಾವ್ದಾದ್ರು ಪ್ಯೂರ್ ಸಿಲ್ಕ್ ಸಿಗತ್ತಾ ನಿಮ್ಗೆ? ಪ್ಯೂರ್ ರೇಷ್ಮೆ ಎಲ್ಲದಲ್ಲೂ ಮಿಶ್ರಣ. ಹಾಲು ಪ್ಯೂರ್ ಆಗಿರತ್ತಾ? ನಾವು ತಗೊಳ್ಳೋ ಹಾಲು ಹಸು ಹಾಲು ಅಂತ ಇವಾಗ ಶುರು ಮಾಡ್ಕೊಂಡಿದ್ದಾರೆ. ಅದು ಪ್ಯೂರ್ ಇರುತ್ತೋ ಅವರ ಅದ್ರ ಕಲಬೆರಕೆ ಸೇರ್ಸೇ ಇರ್ತಾರೆ, ಏನೋ ಒಂದು ಸೇರ್ಸೋದಿರ್ತಾರೆ. ಈಗೆಲ್ಲ ಹಸುಗಳಿಗೆ ಮೆಡಿಸಿನ್ಸ್ ಕೊಡ್ತಾರಲ್ವ, ಏನ್ ಕೊಡ್ತಾರೆ? ಇಂಜೆಕ್ಷನ್ಸ್, ಸ್ಟೀರಾಯ್ಡ್ಸ್ ಇಂಜೆಕ್ಷನ್ಸ್ ಕೊಡ್ತಾರೆ ಹಾಲು ಜಾಸ್ತಿ ಬರ್ಲಿ ಅಂತ. ಮ್ಯಾನಿಪುಲೇಟ್ ಮಾಡ್ತಾರತ್ರ, ಬಯಾಲಜಿಕಲ್ ಕಂಡೀಷನ್ ನ ಮ್ಯಾನಿಪುಲೇಟ್ ಮಾಡ್ಬಿಟ್ಟು ಹಾಲು ಬರಂಗ್ ಮಾಡ್ತಾರೆ. ಸಹಜವಾಗಿ ಎಷ್ಟು ಕೊಡ್ಬೇಕೋ ಅಷ್ಟೇ ಕೊಡತ್ತದು, ಬಟ್ ಅದನ್ನ ಬದಲಾವಣೆ ಮಾಡ್ತಾರೆ. ತರಕಾರಿಗಳು ಅಷ್ಟೇ ಅಲ್ವಾ, ಆರ್ಟಿಫಿಷಿಯಲ್ ಆಗಿ ಅದಕ್ಕೆ ಕೆಮಿಕಲ್ ಹಾಕ್ಬಿಟ್ಟು ಅದನ್ನ ಹಣ್ಣು ಮಾಡೋದು, ಕಾಯಿ ಮಾಡೋದು. ಹೌದಾ? ನಾವ್ ಅಂತವೇ ತಿಂತಾ ಇರತ್ತೀವಿ ಹಣ್ಣುಗಳು. ಇನ್ನೇನ್ ತಿಂದಿದೀವಿ ನಾವು? ಮೊನ್ನೆ ಈ ಬೇಸಿಗೆಗಾದ ಯಾವ ತರ ಮಾವಿನ ಹಣ್ಣುಗಳು ತಿಂದಿರೋದು ಕೆಮಿಕಲ್ ತುಂಬಿರುತ್ತದೆ. ಅಂತ ಒಂದ್ ಕಾಲ ಇದೆ. ಅಂತ ಒಂದ್ ಕಾಲದಲ್ಲಿ ನಾವ್ ಏನ್ ಯಾವ್ದಕ್ ಗ್ಯಾರಂಟಿ ಇದೆ? ಇಲ್ಲಿ ಯಾವ್ದಕ್ಕೂ ಗ್ಯಾರಂಟಿ ಇಲ್ಲ. ಯಾರು ಗ್ಯಾರಂಟಿ ಕೊಡೋದು? ಓನ್ಲಿ ಭಗವಂತನೇ ಗ್ಯಾರಂಟಿ ಕೊಡೋದು. ಅವನ ಆಶ್ರಯ ಬಿಟ್ಟು ನಾವ್ ಇನ್ ಯಾವ್ದಕ್ಕಾದ್ರೂ ಹಿಂದೆ ಹೋದ್ರೆ ನಮಗ್ ಓನ್ಲಿ ಬರೀ ನಿರಾಸನೆ ಸಿಗತ್ತೆ. ಅಪ್ಪಾಜಿ ಹೇಳ್ತಾ ಇದ್ರು, ಶೋಭೆಗೆ ಯಾಕೆ ಒಳಗಾಗ್ತಿರೋ ಜನ? ದುಃಖ. ನಾವ್ ಅನ್ಕೊಳ್ಳೋದೇ ಒಂದು, ನಡೆಯೋದೇ ಒಂದು. ಎಲ್ಲ ಕಡೆ ಮೋಸ, ನಿರಾಸೆ. ಆರೋಗ್ಯ ಸಹಕರಿಸಲ್ಲ, ದುಡ್ಡು ಸಾಕಾಗಲ್ಲ ಅಲ್ವಾ? ದುಡಿಮೆ ಎಷ್ಟೆಲ್ಲ ಮಾಡ್ತಾರೆ, ಬಟ್ ಅವನು ಯಾರು ದುಡಿಮೆ ಕೊಡ್ತಾನೋ ಯಜಮಾನ, ಕಂಪ್ನಿಗಳು ಸಾಕಷ್ಟು ಕೊಡ್ತಾ ಇಲ್ಲ, ಖರ್ಚು ಆತರ ಇದೆ ಕಲಿಯುಗದಲ್ಲಿ. ಸೊ ಹಾಗಾಗಿ ದುಃಖ ಬಿಟ್ಟರೆ ಏನೇನಿರುತ್ತೆ? ಸಾಧ್ಯನೇ ಇಲ್ಲ ಕಲಿಯುಗ ಜನ. ಯಾರು ಹೇಳಕ್ಕಾಗಲ್ಲ ನಾವು ಚೆನ್ನಾಗಿದ್ದೀವಿ, ಚೆನ್ನಾಗಿದ್ದಾರ, ನಾವು ಚೆನ್ನಾಗಿದ್ದೀವಿ, ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತೀವಿ ಚೆನ್ನಾಗಿದ್ದೀವಿ. ಆಕ್ಚುಲಿ ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದ್ದೀವಿ. ಅದೇ ನಿಜ. ಅಂದ್ರೆ ಇದು ನನ್ ಬೇಜಾರು ಪಟ್ಕೊಳಕಲ್ಲ, ಬಟ್ ಭೌತಿಕವಾಗಿ ನಮ್ಗೆ ಬೇಜಾರೇ ಕಲಗತ್ತೆ. ಪವಿತ್ರ ನಾಮದ ಕೀರ್ತಿಗಳನ್ನು ಪ್ರಸಾರ ಮಾಡುವುದೇ ಕಲಿಯುಗದ ಧರ್ಮಾಚರಣೆಯಾಗಿದ್ದು ಭಗವಂತನ ಈ ಉದ್ದೇಶಕ್ಕಾಗಿಯೇ ಚಿನ್ನದ ಬಣ್ಣದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ಅವತರಿಸಿದೆ. ಸೊ ಮಹಾಪ್ರಭುವಾಗಿ ಬರೋದಂದ್ರೆ ಕೃಷ್ಣನ ಒಂದು ಅಪಾರ ಕೃಪೆ ನಮ್ಮ ಮೇಲಿದ್ರೆ ಕಲಿಯುಗದಕ್ಕೋಸ್ಕರ, ಕಲಿಯುಗ ಜನರಿಗೋಸ್ಕರ ಅವತಾರ ತಗೊಂಡು ಬಂದು ಈ ಒಂದು ಧರ್ಮನ ಸ್ಥಾಪಿಸಿದರು. ಸಂಕೀರ್ತನ ಧರ್ಮ ನಾವು ಚರ್ಚೆ ಮಾಡೋದಲ್ಲ ಹೋದ ಕ್ಲಾಸಲ್ಲಿ. ಭಗವಂತ ಚೈತನ್ಯ ಮಹಾಪ್ರಭು ಮತ್ತು ಅವರ ಸಂಕೀರ್ತನ ಸಿಂಪಲ್ ಭಗವಂತನ ನಾಮ ಜಪ, ಅಷ್ಟು ಸುಲಭವಾದಂತ ನಾಮ. ಈ ಕಲಿಯುಗದಲ್ಲಿ ಭಗವಂತನ ನಾಮವನ್ನು ಜಪಿಸುವುದೇ ಕಾರ್ಯರೂಪದ ಧರ್ಮ ವ್ಯವಸ್ಥೆಯಾಗಿದೆ. ಇದನ್ನು ಶ್ರೀ ಚೈತನ್ಯ ಮಹಾಪ್ರಭು ಕಲಿಯುಗಕ್ಕೆ ಪರಿಚಯ ಮಾಡಿಕೊಡ್ತಾರೆ. ಚೈತನ್ಯ ಮಹಾಪ್ರಭು ಏನಂತಾರೆ, ಈ ಧರ್ಮ ಎಷ್ಟು ಧಾರ್ಮಿಕವಾಗಿದ್ದೀವಿ ಅಂದ್ರೆ ನಾವ್ ಹೇಳ್ಬೋದು, ನಾವು ತುಂಬಾ ಧಾರ್ಮಿಕರು, ತುಂಬಾ ಎಲ್ಲಾ ಕಾರ್ಯ ಮಾಡ್ತೀವಿ, ಒಳ್ಳೆ ಕಾರ್ಯ, ದಾನ ಧರ್ಮ. ಬಟ್ ಅದ್ ಸಾಕಾಗಲ್ಲ, ಕಲಿಯುಗ ಜನರಿಗೆ ಅದ್ ಸಾಕಾಗಲ್ಲ. ಪರ್ಫೆಕ್ಷನ್ ಆಫ್ ರಿಲಿಜನ್, ಪರ್ಫೆಕ್ಷನ್ ಆಫ್ ಧರ್ಮ, ಪರಿಪೂರ್ಣತೆ ಏನಪ್ಪ? ಧರ್ಮದ ಪರಿಪೂರ್ಣತೆ ಅಂದ್ರೆ ಭಗವಂತನ ನಾಮಸ್ಮರಣ. ಅದು ಮಾಡ್ತಿಲ್ವಾ? ನಾವು ಮಾಡೋ ಧರ್ಮ, ನಾವು ಮಾಡೋ ಪುಣ್ಯ ಕಾರ್ಯ ಅದು ಸಾಕಾಗಲ್ಲ. ಅದನ್ನ ಎಲ್ಲೂ ಉದ್ಧರಿಸಲ್ಲ, ಅಷ್ಟು ಸಾಕಾಗಲ್ಲ. ಅದಕ್ಕೆ ಮಧ್ವಾಚಾರ್ಯರು ಏನಂತಾರೆ, ಅವರ ಮುಂಡಕ ಉಪನಿಷತ್ತರು ಏನ್ ಹೇಳ್ತಾರೆ? ದ್ವಾಪರಿಯೇರ್ ಜನೇರ್ ವಿಷ್ಣುವು. ದ್ವಾಪರ ಯುಗದ ಜನರು ವಿಷ್ಣುವಿನ ಆರಾಧನೆ ಮಾಡ್ತಾರೆ. ದ್ವಾಪರ ಯುಗ ಅಂದ್ರೆ ಯಾವ ಯುಗ? ಕಲಿಯುಗದ ಹಿಂದಿನ ಯುಗ, ಹೌದಾ?
ಹಿಂದಿನ ಯುಗದಲ್ಲಿ ಭಗವಂತ ವಿಷ್ಣುವಿನ ಆರಾಧನೆ ಪಾಂಚರಾತ್ರಿಕ ವಿಧಿ ಪ್ರಕಾರ ನಡ್ಕೊಂಡು ಹೋಗ್ತಾ ಇದೆ. DT ವರ್ಷ ವಿಗ್ರಹ ಆರಾಧನೆ ದ್ವಾಪರ ಯುಗದಲ್ಲಿ ಮಾಡ್ತಾ ಇದ್ವಿ. ಓಕೆ, ಪಾಂಚರಾತ್ರೇಸು ಕೇವಲ ಈ ಕಲೋತು ನಾಮ ಮಾತ್ರ. ಕಲಿಯುಗದಲ್ಲಿ ಏನ್ ಮಾಡ್ಬೇಕಪ್ಪ ನಾವು? ಕಲಿಯುಗದಲ್ಲಿ ವಿಗ್ರಹ ಆರಾಧನೆ ಮಾಡ್ಬೇಕಾ, ಅಥವಾ ಕಲಿಯುಗದಲ್ಲಿ ನಾವು ತಪಸ್ಯ ಮಾಡ್ಬೇಕಾ, ಅವ್ರ ಕಲಿಯುಗದಲ್ಲಿ ನಾವು ಯಾಗ ಯಜ್ಞ ಮಾಡ್ಬೇಕಾ, ಏನ್ ಮಾಡ್ಬೇಕು ನಾವು? ಹರಿನಾಮ ಸಂಕೀರ್ತನೆ ಮಾಡ್ಬೇಕು ಮಾತಾಜಿ. ಅದು ಈ ಕಾಲದ ಧರ್ಮ ಏನಪ್ಪ, ಕಲಿಯುಗದ ಧರ್ಮ ಏನಪ್ಪ, ಅದನ್ನ ನಾವು ನಡೆಸ್ಬೇಕು ಫಸ್ಟ್. ಓಕೆ, ಅದ್ರ ಜೊತೆಗೆ ನೀವು ಭಗವಂತ ವಿಗ್ರಹಾರಾಧನೆ ಮಾಡ್ತೀರಿ, ಸಂತೋಷ. ಭಗವಂತನ ತಪಸ್ಸೆ ಮಾಡಿದ್ರು ಸಂತೋಷ. ಆದ್ರೆ ಅದು ಮೇನ್ ಧರ್ಮ ಅಲ್ಲ. ಮೇನ್ ಧರ್ಮ ಏನು? ಕಲೌತು ನಾಮ ಮಾತ್ರೇನ ಪೂಜ್ಯತೆ ಭಗವಾನ್ ಹರಿ. ಯಾರ ನಾಮ? ಸಾಕ್ಷಾತ್ ಹರಿಯ ನಾಮ. ಹರಿ, ಹರಿ ಅಂದ್ರೆ ವಿಷ್ಣು ಅಲ್ವಾ? ಚೈತನ್ಯ ಚರಿತಾಮೃತದಲ್ಲೂ ಇದ್ದಿದ್ರು ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಬೇರೆ ನಾವು ಹಳೆ ಸಿಲೆಬಸ್ ಫಾಲೋ ಮಾಡಬಾರ್ದು ಅಲ್ವಾ? ಪ್ರೆಸೆಂಟ್ ಸಿಲೆಬಸ್ ಏನೋ ಅದನ್ನೇ ಓದ್ಬೇಕು, ಅದನ್ನೇ ಎಕ್ಸಾಮ್ ಬರಿಬೇಕು. ಅದ್ರ ಮೇಲೆ ಎಕ್ಸಾಮ್ ಇರುತ್ತೆ ನಮ್ಗೆ. ಹಳೆ ಸಿಲೆಬಸ್ ಮೇಲೆ ಇರಲ್ಲ. ಯಾಕೆ ನೀವು ವಿಗ್ರಹಾರಾಧನೆ ಮಾಡ್ಲಿ ಅಂತ ಕೇಳಲ್ಲ ಕೃಷ್ಣ. ನಾಮಸ್ಮರಣೆ ಮಾಡ್ತೀಯ, ಹಾಗಾದ್ರೆ ಎಲ್ಲಾ ಮಾಡಿದೆ ನೀನು. ಈ ಕಲಿಯುಗದಲ್ಲಿ ಪವಿತ್ರ ಹರಿನಾಮದ ಜಪ ಮಾತ್ರದಿಂದಲೇ ಒಬ್ಬಾದರೂ ತನ್ನ ಜೀವನದ ಗುರಿಯನ್ನು ತಲುಪಬಹುದು. ಜಸ್ಟ್ ಚಾಂಟಿಂಗ್ ಇಂದ ಅವನು ಜೀವನದ ಗುರಿ ಏನು? ಜೀವನದ ಗುರಿ ಏನಪ್ಪ? ಭಗವಂತನ ಧಾಮಕ್ಕೆ ಸೇರೋದು ಮಾತಾಜಿ. ಭಗವಂತನ ಧಾಮ, ಭೌತಿಕ ಪ್ರಪಂಚದಿಂದ ಹೊರಗೆ ಬರೋದು. ಮತ್ತೆ ಜೀವನದ ಗುರಿ ಏನು? ಭಕ್ತಿ ಮಾರ್ಗ. ಭಕ್ತಿ ಮಾರ್ಗ ತಗೊಳ್ಳೋದು. ಮತ್ತೆ ಡಿವೋಟಿಸ್ ಜೀವನದ ಗುರಿ ಏನ್ ನಮ್ಮೆಲ್ಲರಿಗೂ? ಗೋಲೋಕ್ ವೃಂದಾವನ್. ಭಗವಂತನ ಧಾಮಕ್ಕೆ ಹೋಗೋದು, ಗೋಲೋಕ ವೃಂದಾವನ ಹೋಗೋದು. ಮತ್ತೆ ಅರುಣ ಮಾತಾಜಿ, ಭಾರತಿ ಮಾತಾಜಿ, ಆಧ್ಯಾತ್ಮಿಕ ಜ್ಞಾನದಲ್ಲಿ ಪ್ರಗತಿ ಹೊಂದುವುದು. ಸೇವೆ ಮಾಡೋದು. ಸೇವೆ ಮಾಡೋದು, ಭಗವಂತನ ಸೇವೆ. ಕೃಷ್ಣ ಪ್ರೇಮ ಕೃಷ್ಣ ಭಕ್ತಿ ಸಿಗುವಂತೆ ಕೃಷ್ಣನಲ್ಲಿ ಬೇಡಿಕೊಳ್ಳೋದು. ಕೃಷ್ಣ ಪ್ರೇಮ ಕೃಷ್ಣ ಭಕ್ತಿ ಸಿಗುವಂತೆ ಪ್ರಾರ್ಥಿಸೋದು. ಜಯ ನಾಗಜಿ. ಇದು ನಮ್ ಜೀವನ ಗುರಿಯಾಗಿರ್ಬೇಕಲ್ವ? ಸುಮ್ನೆ ಮುಗಿಸ್ಬಿಟ್ರೆ ಆಗೋಯ್ತಾ? ಎಲ್ಲಾದ್ರೂ ನಾವು ನಾಯಿ ಬೆಕ್ಕು ತರ ಹುಟ್ಟಿವಿ, ಸತ್ವಿ, ಬದುಕಿದ್ವಿ, ಏನೋ ಮಾಡಿದ್ವಿ, 4 ಮಕ್ಳು ಎತ್ತಿದ್ವಿ, ಮನೆ ಮಾಡಿದ್ವಿ, ಮಠ ಮಾಡಿದ್ವಿ, ತಿಂದ್ವಿ, ಉಂಡ್ವಿ, ಹೋದ್ವಿ. ಇದ ಜೀವನ ಅಂದ್ರೆ? ಇದಕ್ಕೆ ಜೀವನ ಅಂತ ಕರೀತಾರ? ಜೀವನದ ಒಂದು ಕ್ವಾಲಿಟಿ ಇರ್ಬೇಕಲ್ವ, ಒಂದು ಗುಣ, ಒಂದು ಸ್ಟ್ಯಾಂಡರ್ಡ್ ಇರ್ಬೇಕು. ಅದೇ ಭಕ್ತಿ ಜೀವನ. ಭಕ್ತಿ ಜೀವನಕ್ಕೆ ಬರ್ಲಿಲ್ಲ ಅಂದ್ರೆ ಏನಾಗ್ತದೆ? ಆ ಜೀವನಕ್ಕೆ ಏನಾರು ಅರ್ಥ ಇದೆ? ಸುಮ್ನೆ ನಾವು ಎಲ್ಲಾ ಪ್ರಾಣಿ ಪಕ್ಷಿಗಳ ತರ ಬದುಕ್ತಾ ಇದ್ದೀವಿ. ನಮ್ನು ಭಗವಂತ ಇರಿಸಿದ್ದಾನೆ. ಭಗವಂತ ಎಲ್ರಿಗೂ ಸೂರ್ಯ ಕೊಡ್ತಾರೆ. ಸೂರ್ಯ ಎಲ್ಲ ಕೊಚ್ಚೆಗೂ ಕೊಡುತ್ತೆ ಬೆಳಕು. ಎಲ್ಲ ಸಣ್ಣ ಕಿಂಡಿಗೂ ಅಲ್ವಾ, ಚಿಕ್ಕ ಜಾವಕ್ಕೂ ತಲುಪತ್ತೆ ಭಗವಂತನ ಕಿರಣ, ಸೂರ್ಯ ಕಿರಣ. ಎಲ್ಲೂ ಕತ್ಲೆ ನೋಡ್ಕೊಳ್ಳೋದು, ಎಲ್ಲೂ ಏನೋ ವ್ಯತ್ಯಾಸ ನೋಡೋದಿಲ್ಲ. ಸೂರ್ಯನ ಬೆಳಕು ಬರ್ಬೇಕಾದ್ರೆ ಕೃಷ್ಣನ್ ಭಗವಂತನೂ ಅಷ್ಟೇ ಎಲ್ಲಾ ಜೀವಿರಾಶಿಗಳನ್ನೂ ನೋಡ್ಕೊತಾ ಇದ್ದಾನೆ, ನಮ್ನು ನೋಡ್ಕೊತಾ ಇದ್ದಾನೆ. ನಮಗೂ ಊಟ ತಿಂಡಿ ಸಿಗಂಗ್ ಮಾಡ್ತಿದ್ದಾನೆ. ಅವನ ಒಂದು ಕೃಪೆ ಮೇಲೆ ಬದುಕ್ತಾ ಇರೋದ್ ನಾವೇನಾರು ಮಾಡ್ಬೇಕಲ್ಲ. ನಾವು ಅದನ್ನ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಜೀವನ ಮಾಡಿದ್ರೆ, ಭಕ್ತಿಯುತ ಜೀವನ ಮಾಡಿದ್ರೆ ಅದಕ್ಕೊಂದು ಅರ್ಥ ಇದೆ. ಇಲ್ಲಾಂದ್ರೆ ಅವ್ನು ಏನ್ ಯೋಚನೆ ಮಾಡಿದಾಗ ಅವ್ನ್ ಏನ್ ಬುದ್ಧಿ ಬಂದ, ಅವ್ನ್ ಬುದ್ಧಿವಂತ ಅಂತ ಹೆಂಗ್ ಕರೀತಾರೆ? ಯಾರು ಬಹಳ ಮುಂದುವರಿದವರಾಗಿದ್ದು ಬಹಳ ಯೋಗ್ಯರಾಗಿರುತ್ತಾರೋ ಮತ್ತು ಜೀವನದ ಸಾರದಲ್ಲಿ ಆಸಕ್ತಿಯುಳ್ಳವರಾಗಿರುತ್ತಾರೆ, ಅವರು ಕಲಿಯುಗದ ಒಳ್ಳೆಯ ಗುಣಗಳನ್ನು ಅರಿತಿರುತ್ತಾರೆ. ಕೇವಲ ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾತ್ರದಿಂದಲೇ ಒಬ್ಬಾತನು ಆಧ್ಯಾತ್ಮಿಕ ಜ್ಞಾನದಲ್ಲಿ ಪ್ರಗತಿ ಹೊಂದಬಹುದು ಮತ್ತು ಜೀವನದ ಗುರಿಯನ್ನು ಪಡೆಯಬಹುದು. ಆದುದರಿಂದ ಅಂತಹ ಜನರು ಕಲಿಯುಗವನ್ನು ಆರಾಧಿಸುತ್ತಾರೆ. ಸೊ ಇವಾಗ ಇಂಟರ್ನೆಟ್ ಇದೆಯಪ್ಪ, ಇಂಟರ್ನೆಟ್ ಅಂದ್ರೆ ಅದ್ರಲ್ಲಿ ಎಲ್ಲಾ ತರನೂ ಇದೆ ವಿಷಯ ಅಲ್ವಾ? ಅದರಿಂದ ನಾವು ಒಳ್ಳೇದನ್ನು ಕಲ್ತ್ಕೋಬಹುದು. ಹೌದಾ? ಎಷ್ಟೆಲ್ಲ ಜ್ಞಾನ ಸಂಪಾದನೆ ಮಾಡ್ಕೋಬಹುದು, ತಿಳ್ಕೊಬಹುದು, ನಾವು ಉಪಯೋಗ ಮಾಡ್ಕೋಬಹುದು. ಅದೇ ತರ ಹಾಳು ಆಗ್ಬಹುದು, ಕೆಟ್ಟ ವಿಷಯಗಳು ಇದೆ ಅದ್ರಲ್ಲಿ. ಹೌದಾ? ಅದೇ ತರ ಈ ಕಲಿಯುಗದಲ್ಲೂ ಇಷ್ಟೆಲ್ಲಾ ಕಷ್ಟಗಳಿದೆ, ಎಷ್ಟೆಲ್ಲಾ ಅಡ್ಡಿ ಆತಂಕಗಳಿದೆ, ಇಷ್ಟೆಲ್ಲ ನಮ್ಗೆ ಇಲ್ಲಿ ಅನುಕೂಲವಾಗಿರೋದಕ್ಕೆ ಯಾವುದು ಏನದು ಕಂಡ್ಯೂಸಿವ್ ಆಗಿಲ್ಲ, ಭಕ್ತಿ ಮಾಡೋದಕ್ಕೆ ಅನುಕೂಲವಾಗಿಲ್ಲ. ಇದು
ಒದ್ದಾಟ, ಪ್ರತಿನಿತ್ಯ ಒದ್ದಾಟ. ಆದ್ರೆ ಇಲ್ಲಿರೋ ಒಳ್ಳೆ ಗುಣ ಏನಪ್ಪಾ? ಭಗವಂತನ ನಾಮಸ್ಮರಣೆ ಮಾಡಿ, ಭಗವಂತನ ನಾಮ ಮಂತ್ರ ತಗೊಂಡು ಈಸಿಯಾಗಿ ನಾವು ಇದನ್ನ ಎದುರಿಸ್ಬೋದು. ಕಲಿಯುಗದ ಒಂದು ಕಲ್ಮಶದಿಂದ ಹೊರಗೆ ಬರ್ಬೋದು. ಅದು ಕೃಷ್ಣ ಹೇಳ್ತಾರೆ. ಕಲಿಯುಗದಲ್ಲಿ ನಾವು ಯಾಕೆ ಹುಟ್ಟಿದೀವಿ? ಓಕೆ, ಒಂದ್ ಕಾರಣದಿಂದ ನಮ್ ಕರ್ಮದ ಪ್ರಕಾರ ಹುಟ್ಟಿದೇವೆ. ಆದ್ರೆ ಇಲ್ಲೊಂದು ತುಂಬಾ ಒಳ್ಳೆ ಬೆನಿಫಿಟ್ ಇದೆ ಅಲ್ವಾ? ಅದನ್ನ ನಾವು ಸ್ವೀಕರಿಸ್ಬೇಕು. ಬೆನಿಫಿಟ್ ಮಹಾಮಂತ್ರ, ಅದು ತುಂಬಾ ಪವರ್ಫುಲ್ ಕಲಿಯುಗದಲ್ಲಿ. ಭಗವಂತನ ನಾಮ ಯಾವಾಗ್ಲೂ ಪವರ್ಫುಲ್. ಸತ್ಯಯುಗದಲ್ಲೂ ಮಾಡೋರು, ಕೃತಯುಗದಲ್ಲೂ ಮಾಡೋರು. ಆದ್ರೆ ಮೇನ್ ಧರ್ಮ ಇವಾಗ ಕಲಿಯುಗ ಜನರಿಗೆ ಅವ್ರು ಬೇರೆ ಯಾವ್ದೂ ಮಾಡಕ್ಕಾಗಲ್ಲ. ನಾವು ತಪಸ್ಸೆ ಮಾಡಕ್ಕಾಗಲ್ಲ, ನಾವು ಭಗವಂತನ DT ವರ್ಷ ವಿಗ್ರಹಾರಾಧನೆ ಮಾಡೋದಕ್ಕೆ ನಿಯಮ ನಿಬಂಧನೆಗಳು ನಾವು ಆಚರಿಸಕ್ಕಾಗಲ್ಲ ಅಲ್ವಾ? ಮನೆಯಲ್ಲಿ ಮನಿ ಶೌಚ ಅಶೌಚ ಮಾಡಕ್ಕಾಗಲ್ಲ. ಇವತ್ತಿನ ಜನರಿಗೆ ಆಗಲ್ಲ, ಇದು ಕಷ್ಟ. ನಾವ್ ಏನ್ ಮಾಡ್ಬೋದು? ಯಜ್ಞ ಹೋಮ ಮಾಡೋದಿಕ್ಕೆ ನಮ್ಮ ಹತ್ರ ಅಷ್ಟು ದುಡ್ಡಿಲ್ವೇ? ಅಷ್ಟು ರೊಕ್ಕ ಇಲ್ಲ ನಮ್ಮ ಹತ್ರ. ನಾವು ಸುಲಭವಾಗಿ ಮಾಡ್ತಾ ಏನಪ್ಪಾ ಭಗವಂತ ಹೇಳೋ ಮಾತು ನಾಮಸ್ಮರಣೆ, ಹರೇ ಕೃಷ್ಣ ಮಹಾಮಂತ್ರ ಅಲ್ವಾ? ಈ ಯುಗದ ಒಂದು ಒಳ್ಳೆಯ ಗುಣ ಏನು? ಯಾರು ಹೇಳ್ತೀರ ಉತ್ತರ? ಹರಿನಾಮ ಸ್ಮರಣೆ. ಹರಿನಾಮ ಸ್ಮರಣೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಯಾವ ಉಪನಿಷತ್ನಲ್ಲಿ ಉಲ್ಲೇಖಿಸಲಾಗಿದೆ? ಸಂತರಣ ಉಪನಿಷತ್. ಈ ಯುಗದಲ್ಲಿ ಜಪಕ್ಕೆ ಅಷ್ಟು ಮಹತ್ವ ಏಕೆ ಕೊಡಲಾಗಿದೆ? ಆಧ್ಯಾತ್ಮಿಕ ಜ್ಞಾನದಲ್ಲಿ ಪ್ರಗತಿ ಹೊಂದಬಹುದು ಬೇಗ. ಆಮೇಲೆ ಜೀವನದ ಗುರಿಯನ್ನು ಸಾಧಿಸ್ಕೋಬಹುದು. ಜೀವನದ ಗುರಿ ಸುಲಭವಾದ ಮಾರ್ಗ ಇದು ಅಂತ. ಸುಲಭದ ಜೊತೆಗೆ ತುಂಬಾ ಪವರ್ಫುಲ್. ಭಗವಂತನ ನಾಮಕ್ಕೂ ಭಗವಂತನಿಗೂ ಬೇರೆ ಏನು ವ್ಯತ್ಯಾಸ ಇಲ್ಲ. ಭಗವಂತನ ನಾಮನೇ ಅವತಾರ ತಗೊಂಡು ಕಲಿಯುಗದಲ್ಲಿ ಬಂದಿರೋದು. ಭಗವಂತನ ನಾಮ ಓಕೆ. ಪವಿತ್ರ ನಾಮದ ಜಪವನ್ನು ಮಾಡುವ ವಿಧಾನ ಶ್ರೀನಾಮಾಮೃತ. ಯಾರು ಓದ್ತೀರಾ? ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಓದಿ. ಶ್ರೀನಾಮಾಮೃತ. ಪವಿತ್ರ ನಾಮ ಜಪವನ್ನು ಮಾಡುವ ವಿಧಾನ. ಪವಿತ್ರ ನಾಮದ ಜಪವು ಕೇವಲ ಚಿಂತನಶೀಲ ಶಕ್ತಿಯ ಮೇಲೆ ಆಧಾರಿತವಾಗಿರುವ ಯಾಂತ್ರಿಕ ಪ್ರಕ್ರಿಯೆಯಲ್ಲ. ಅದು ಭಕ್ತಾಚರಣೆಯ ಕಲೆಯಾಗಿದ್ದು ಪ್ರಾರ್ಥನೆಯ ಒಂದು ರೂಪವಾಗಿದೆ. ಆದುದರಿಂದ ಒಬ್ಬಾತನು ಗೌರವ ಹಾಗೂ ಭಕ್ತಿಯಿಂದ ಜಪ ಮಾಡಬೇಕು. ಹರೇ ಕೃಷ್ಣ ಮಹಾಮಂತ್ರವು ರಕ್ಷಣೆಗಾಗಿ, ಮುಕ್ತಿಗಾಗಿ, ಭಗವಂತನ ದಿವ್ಯ ಸಾನ್ನಿಧ್ಯಕ್ಕಾಗಿ ಮತ್ತು ಅವನಿಗೆ ಸೇವೆ ಮಾಡುವ ಅವಕಾಶಕ್ಕಾಗಿ ಮಾಡುವ ಪ್ರಾರ್ಥನೆಯಾಗಿದೆ. ಅಮ್ಮನಿಗಾಗಿ ಮಗುವು ಮಾಡುವ ಅಸಹಾಯಕ ಅಳುವಿಗೆ ಜಪವನ್ನು ಹೋಲಿಸಲಾಗಿದೆ. ಇದು ಪಶ್ಚಾತ್ತಾಪ ಪಡುವ ಹೃದಯವೊಂದರ ಆಳದಿಂದ ಬರುತ್ತಿರುವ ಪ್ರಾರ್ಥನೆ. ಆದ್ದರಿಂದ ಜಪವನ್ನು ನಮ್ರತೆಯಿಂದ ಮಾಡಲಾಗುತ್ತದೆ. ಒಮ್ಮೆ ಭಕ್ತಿ ಪರವಶ ಸ್ಥಿತಿಯಲ್ಲಿ ತಮ್ಮ ಇಬ್ಬರು ಅನುಚರರ ಅಂದ್ರೆ ಸ್ವರೂಪ ದಾಮೋದರ ಗೋಸ್ವಾಮಿ ಮತ್ತು ರಾಮಾನಂದ ರಾಯ ಸಂಘದಲ್ಲಿ ಇದ್ದಾಗ ಶ್ರೀ ಚೈತನ್ಯ ಮಹಾಪ್ರಭುಗಳು ನಮ್ರತಾಭಾವದಿಂದ ಜಪವನ್ನು ಮಾಡುವ ಸರ್ವೋತ್ಕೃಷ್ಟ ಮಹತ್ವವನ್ನು ಹೀಗೆ ವಿವರಿಸಿದರು. ಬೀದಿಯಲ್ಲಿನ ಒಂದು ಹುಲ್ಲು ಕಡ್ಡಿಗಿಂತಲೂ ತಾನು ಕನಿಷ್ಠನೆಂದು ಯೋಚಿಸುವವನು ಮರಕ್ಕಿಂತಲೂ ಹೆಚ್ಚು ಸಹನಶೀಲನಾಗಿರುವವನು. ವೈಯಕ್ತಿಕ ಗೌರವವನ್ನು ನಿರೀಕ್ಷಿಸದೆ ಇತರರಿಗೆ ಸಕಲ ಗೌರವಗಳನ್ನು ನೀಡಲು ಸಿದ್ಧನಾಗಿರುವವನು. ಭಗವಂತನ ಪುಣ್ಯನಾಮವನ್ನು ನಿರಂತರವಾಗಿ ಬಹು ಸುಲಭವಾಗಿ ಜಪ ಮಾಡಬಲ್ಲನು. ಶ್ರೀ ಚೈತನ್ಯ ಚರಿತಾಮೃತದ ಲೇಖಕರಾದ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಈ ಪ್ರಸಿದ್ಧ ಶ್ಲೋಕದ ಮೇಲೆ ಟಿಪ್ಪಣಿ ನೀಡುತ್ತಾ ಹೀಗೆ ಘೋಷಿಸಿದ್ದಾರೆ. ಎಲ್ಲರೂ ದಯವಿಟ್ಟು ಕೇಳಿ. ಈ ಶ್ಲೋಕವನ್ನು ಪವಿತ್ರ ನಾಮವೆಂಬ ದಾರಕ್ಕೆ ಮೇಲೆ ಹೆಸರಿ ಮಾತಾಜಿ ಕಟ್ಟಿಕೊಂಡು ಸತತವಾದ ಸ್ಮರಣೆಗಾಗಿ ನಿಮ್ಮ ಕುತ್ತಿಗೆಯ ಸುತ್ತಲೂ ಧರಿಸಿಕೊಳ್ಳಿ. ಈ ಶ್ಲೋಕದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ನೀಡಿರುವ ತತ್ವಗಳನ್ನು ಒಬ್ಬಾತನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಕೇವಲ ಅಷ್ಟು ಮಾಡಿದರೆ ಸಾಕು. ಅದು ಜೀವನದ ಅಂತಿಮ ಗುರಿಯಾದ ಶ್ರೀಕೃಷ್ಣನ ಪಾದ ಪದ್ಮಗಳನ್ನು ಖಂಡಿತವಾಗಿಯೂ ಪಡೆಯುತ್ತಾನೆ. ಶ್ರೀ ನಾಮಾಮೃತ ಮುನ್ನುಡಿ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಚೆನ್ನಾಗಿದೆಯಲ್ವಾ ಇದು? ಏನಂತಾರೆ ಚೈತನ್ಯ ಮಹಾಪ್ರಭು, ಹೇಗ್ ನಾವು ಜಪಿಸ್ಬೇಕಂತೆ? ಯಾವ ಒಂದು ಮನಸ್ಥಿತಿಯಿಂದ, ಯಾವ ಒಂದು ಆಲೋಚನೆಯಿಂದ ನಾವು ಜಪಿಸ್ಬೇಕು, ಯಾವ ಒಂದು ವಿನಮ್ರ ಭಾವದಿಂದ ಜಪಿಸ್ಬೇಕು, ನಮ್ಮನ್ನ ನಾವು ಏನಂತ ಭಾವಿಸ್ಬೇಕು? ನಮ್ರತಾ ಭಾವದಿಂದ ಮಾತಾಜಿ, ನಮ್ರತಾ ಭಾವ. ನಮ್ರತಾ ಭಾವ ಜೊತೆಗೆ ಬೀದಿಯಲ್ಲಿನ ಒಂದು ಹುಲ್ಲು ಕಡ್ಡಿಗಿಂತಲೂ ತಾನು ಕನಿಷ್ಠನೆಂದು ಯೋಚಿಸುವವನು. ಹೌದಾ? ನನ್ಗೇನು ಜಾಸ್ತಿ, ನಾನೇನು ದೊಡ್ಡ ವ್ಯಕ್ತಿ ಅಲ್ಲಪ್ಪ ಅಲ್ವಾ? ಅಹಂ ಅಲ್ವಾ? ನಮ್ಮ ಅಹಂನ ಕಮ್ಮಿ ಮಾಡ್ಕೊಳ್ಳೋದು ಹೇಗೆ? ನಾನೊಬ್ಬ ತುಂಬಾ ತುಚ್ಛ ವ್ಯಕ್ತಿ ಅಂತ ಭಾವಿಸ್ಬೇಕು. ರೋಡ್ ಮೇಲೆ ಬಿದ್ದಿರೋಂತ ಒಂದು ಹುಲ್ಲು ಕಡ್ಡಿಕ್ಕಿಂತ ನಾನು ಕನಿಷ್ಠ ಅಂತ ಭಾವಿಸ್ಬೇಕು. ಮತ್ತೆ ಮರಕ್ಕಿಂತಲೂ ಹೆಚ್ಚು ಸಹನಶೀಲನಾಗಿರೋದು, ಟಾಲರೇಟ್ ಮಾಡ್ಬೇಕು. ಅಷ್ಟ ಸುಖ ಬರ್ಲಿ ಬಿಡ್ಲಿ ಹೇಗ್ ಬಂದು ತಡ್ಕೊಂಡಿರೋದು. ಎರಡನೇದು. ಮೂರನೇದು, ವೈಯಕ್ತಿಕ ಗೌರವವನ್ನು ನಿರೀಕ್ಷಿಸದೆ ಇತರರಿಗೆ ಸಕಲ ಗೌರವವನ್ನು ನೀಡುವುದು. ನಮಗೋಸ್ಕರ ನಾವು ಭಕ್ತಿ, ನಾವು ರೆಸ್ಪೆಕ್ಟ್ ಕೇಳೋದಿಲ್ಲ. ನನ್ನ ಕೇಳಲಿ, ನನ್ನ ಪೂಜಿಸ್ಲಿ, ನನ್ನ ವಿಚಾರಿಸ್ಲಿ, ನನಗೆ ಹೋಗಲ್ಲ. ಇದು ಆಮೇಲೆ ಬರ್ಲಿ ಬಿಡ್ಲಿ ಅದ್ ನಾವು ಕೇರ್ ಮಾಡೋದು. ನಾವು ಇನ್ನೊಬ್ಬರನ್ನ ಗೌರವಿಸ್ತೀವಿ. ಪ್ರತಿಯೊಂದು ಜೀವಿನ ನಾವು ಗೌರವಿಸ್ತೀವಿ. ಇನ್ನೊಬ್ರಲ್ಲಿ ನಾವು ಭಗವಂತನ ನಾವು ಕಾಣ್ತೀವಿ. ಪ್ರತಿಯೊಂದು ಜೀವಿದಲ್ಲಿ ಭಗವಂತನ ಕಾಣ್ತೀವಿ. ಎಲ್ರನ್ನೂ ನಾವು ಗೌರವಿಸ್ತೀವಿ. ಸಕಲ ಗೌರವವನ್ನು ನೀಡಿಸುತ್ತೇನಾಗಿರುವವನು ಭಗವಂತನ ಪುಣ್ಯನಾಮವನ್ನು ನಿರಂತರವಾಗಿ ಬಹು ಸುಲಭವಾಗಿ ಜಪ ಮಾಡಬಹುದು. ಈ 3 ಲಕ್ಷಣ ನಮ್ಮಲ್ಲಿ ತಂದ್ಕೊಬೇಕು. ವಿನಮ್ರ ಭಾವ, ನಮ್ಮ ಬಗ್ಗೆ ನಾವು ತುಂಬಾ ಕಮ್ಮಿಯಾಗಿ ಅನ್ಕೊಳ್ಳೋದು, ಆಧ್ಯಾತ್ಮಿಕ ವಿಷಯ. ಇನ್ನೊಬ್ಬರಿಗೆ ನಾವು ಹೆಚ್ಚು ಗೌರವ ಕೊಡೋದು, ನಮ್ಮ ಬಗ್ಗೆ ನಾವು ಜಾಸ್ತಿ ಕೇರ್ ಮಾಡೋದು, ನಮ್ಗೆ ಗೌರವ ನಾವು ಸ್ವೀಕರಿಸೋದಿಲ್ಲ. ಆಮೇಲೆ ಸಹನಶೀಲರಾಗಿರೋದು. ಕಷ್ಟ ಸುಖ ಬಂದ್ರೆ ನಾವು ಟಾಲರೇಟ್ ಮಾಡ್ಕೋಬೇಕು. ಏನಪ್ಪಾ ಭಗವಂತ ನಂಗೆ ಕಷ್ಟ ಕೊಟ್ಬಿಟ್ಟ, ಆ ಭಗವಂತ ನಾವ ಮಾಡ್ತಾ ಇದೀನಿ, ಭಗವಂತ ನಂಗೆ ಈ ತರ ಕಷ್ಟ ಕೊಡಕ್ ಸಾಧ್ಯನ, ನಾನು ಈ ಭಕ್ತಿ ಏನು ಮಾಡದ ಇವತ್ತಿಂದ, ಈ ತರ ಇರೋದ? ಇಲ್ಲ. ಏನೇ ಬರ್ಲಿ ಭಗವಂತ, ಎಷ್ಟೇ ಕಷ್ಟ ಬರ್ಲಿ, ಸುಖ ಬರ್ಲಿ, ಏನೇ ಬರ್ಲಿ, ನಿನ್ ನಾಮಸ್ಮರಣೆ ನಾನು ಯಾವಾಗ ನಿರಂತರ ಮಾಡ್ತಿರ್ತೀನಿ. ನೀನ್ ಯಾವಾಗ ಸದಾ ಕಾಲದಿಂದ ನನ್ನ ನೋಡ್ಕೋತಾ ಇದ್ದೀನಿ. ನಾನ್ ನಿನ್ನ ಬಿಡೋದಿಲ್ಲ, ನಾನಿನ್ ಕೈ ಬಿಡೋದಿಲ್ಲ. ಈ ಕಷ್ಟ ಏನಂದ್ರೆ ಸ್ವಲ್ಪ ಕಾಲ ಇರತ್ತೆ, ಹೊಟ್ಟೋಗತ್ತೆ. ನಿರಂತರವಾಗಿರತ್ತ? ಅಂದ್ರೆ ಭೌತಿಕ ಸಂಬಂಧ ಇದೆ, ಭೌತಿಕ ಪ್ರಪಂಚ ಜೊತೆ ಇರೋಂತ ನಮ್ ಸಂಬಂಧ ತಾತ್ಕಾಲಿಕ. ಬಟ್ ನಿಜವಾದ ಸಂಬಂಧ ಇರೋದು ನಮ್ದು ಭಗವಂತನ ಜೊತೆ. ಅವನ್ನ ಕೈ ಬಿಡಬಾರ್ದು. ಅದು ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಅಂದ್ರೆ ಈ ಪ್ರಾರ್ಥನೆ ಇದಕ್ಕೊಂದು ಪ್ರಾರ್ಥನೆ ಅಂತ ಹೇಳ್ತಾರೆ. ಇದು ಈ ಜಪ ನಾವೇನ್ ಮಾಡ್ತೀವೋ, ಇದೊಂದು ಮಗು ಹಿಂಗೆ ತಾಯಿನ ಕೂಗತ್ತಲ್ವಾ, ಹೇಳ್ತಾರಲ್ಲ, ಮಗು ಹತ್ರನೇ ತಾಯಿ ಹಾಲು ಕೊಡ್ತಾಳೆ ಅಂತ ಅಲ್ವಾ? ಗಾದೆ ಇದೆ ಅಲ್ವಾ? ಅದೇ ತರ ನಾವು ಜಪ ಮಾಡಿದ್ರೇನೆ, ನಾವು ಜಪ ನಿರಂತರವಾಗಿ ಮಾಡಿದ್ರೇನೆ ಭಗವಂತ ಕಿವಿ ಹಾಕೋತಾನೆ, ಕೇಳಿಸ್ಕೊತಾನೆ, ಭಗವಂತ ನೋಡ್ತಾನೆ ಅಂತಾನೆ. ಬಿಟ್ರೆ ಜಪ ಬಿಟ್ರೆ ಎಲ್ ಕರ್ತಾನೆ? ಭಗವಂತನ ಕರ್ದಂಗಾಗಿ ಅಲ್ಲ. ಮತ್ತೆ ಮುಂದುವರಿಯೋಣ. ಪ್ರಚಾರವೇ ಮೂಲ ತತ್ವ. ಎಸ್, ಓದಿ ಮತ್ತೆ ಯಾರು ಹೋಗ್ತೀರಾ? ಹರೇ ಕೃಷ್ಣ. ಓದ್ಲಾ ಮಾತಾಜಿ ನಾನು? ಮತ್ತೆ ಜೊತೆರಾ? ಸರಿ ಮಾತಾಜಿ. ಪ್ರಚಾರವೇ ಮೂಲತತ್ವ. ಭಗವಂತನಿಂದ ಒಬ್ಬಾತನು ಶಕ್ತನಾಗಿರದೇ ಇದ್ದಲ್ಲಿ ಅವನು ಪವಿತ್ರ ನಾಮಗಳನ್ನು ವಿಶ್ವದೆಲ್ಲೆಡೆ ಸಾರಲಾರನು. ತಮ್ಮನ್ನು ವೈಯಕ್ತಿಕವಾಗಿ ಭೇಟಿ ಮಾಡಲಾಗದಿದ್ದ ವಿಶ್ವದ ಎಲ್ಲೆಡೆಯಲ್ಲೂ ಇದ್ದ ಜನರಿಗೆ ಮುಕ್ತಿ ನೀಡಲೋಸುಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಶುದ್ಧ ಭಕ್ತರ ದೇಹಗಳನ್ನು ವೈಯಕ್ತಿಕವಾಗಿ ಪ್ರವೇಶಿಸಿದರು. ಹೀಗೆ ಅವರು ತಮ್ಮ ಶುದ್ಧ ಭಕ್ತರಲ್ಲಿ ತಮ್ಮ ಸ್ವಭಕ್ತಿಯನ್ನು ಅಭಿವ್ಯಕ್ತಗೊಳಿಸಿ ಅವರನ್ನು ಎಷ್ಟರ ಮಟ್ಟಿಗೆ ಸಶಕ್ತಗೊಳಿಸಿದರು ಎಂದರೆ, ಇತರ ಸಕಲ ದೇಶಗಳಲ್ಲಿನ ಜನರು ಅವರನ್ನು ನೋಡಿಯೇ ಭಕ್ತರಾದರು. ದೇವೋತ್ತಮ ಪರಮಪುರುಷನಾದ ಶ್ರೀ ಚೈತನ್ಯ ಮಹಾಪ್ರಭುಗಳಿಂದ ಸಶಕ್ತನಾಗಿರದೇ ಇದ್ದಲ್ಲಿ ಒಬ್ಬಾತನು ಹರೇ ಕೃಷ್ಣ ಮಹಾಮಂತ್ರದ ಪವಿತ್ರ ನಾಮಗಳನ್ನು ವಿಶ್ವದೆಲ್ಲೆಡೆ ಸಾರಲಾರ. ಹಾಗೆ ಮಾಡಬಲ್ಲವರು ಸಶಕ್ತಗೊಂಡಿರುತ್ತಾರೆ. ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಶಕ್ತಿಯಿಂದ ಯುಕ್ತ ಸಂಪನ್ನರಾಗಿರುವುದರಿಂದ ಅವರನ್ನು ಕೆಲವೊಮ್ಮೆ ಆವೇಶ ಅವತಾರ ಎಂದು ಕರೆಯುತ್ತಾರೆ. ಶ್ರೀ ಚೈತನ್ಯ ಚರಿತಾಮೃತ ಅಂತ್ಯಲೀಲಾ 2ನೇ ಅಧ್ಯಾಯ 14ನೇ ಶ್ಲೋಕ. ಪ್ರತಿಯೊಂದು ಪ್ರಚಾರ ಕಾರ್ಯಕ್ರಮದ ಮುನ್ನ ಭಕ್ತರು ಪಂಚತತ್ವ ಮಹಾಮಂತ್ರವನ್ನು ಜಪಿಸಬೇಕು. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ, ಶ್ರೀವಾಸಾದಿ ಗೌರ ಭಕ್ತವೃಂದ. ಈ ಮಂತ್ರದಲ್ಲಿ ಸಂಕ್ಷಿಪ್ತಗೊಳಿಸಿರುವಂತೆ ನಾವು ಪಂಚತತ್ವಗಳಿಗೆ ಗೌರವ ಸಲ್ಲಿಸುವ ತತ್ವವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು.
ಪ್ರತಿಯೊಂದು ಪ್ರಚಾರ ಕಾರ್ಯದ ಮುನ್ನ ಪ್ರತ್ಯೇಕವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವ ಮುನ್ನ ನಾವು ಪಂಚತತ್ವಗಳ ನಾಮಗಳನ್ನು ಜಪಿಸಿ ಅವರಿಗೆ ನಮ್ಮ ಗೌರವಗಳನ್ನು ಅರ್ಪಿಸಬೇಕು. ಹಾಗೆ ಹರೇ ಕೃಷ್ಣ ಮಾತಾ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಸೊ ನಾವು ಜಪ ಮಾಡ್ಲಿಕ್ಕಿಂತ ಮುಂಚೆ, ಪ್ರತಿ ಮಾಲೆಗಿಂತ ಮುಂಚೆ, ಪ್ರತಿ ಮಾಲೆ ಆದ್ಮೇಲೆ ಪಂಚತತ್ವ ಮಂತ್ರ ಹೇಳೋದು ತುಂಬಾ ತುಂಬಾ ಮುಖ್ಯ. ಸೊ ಒಬ್ರು ಇದ್ರಂತೆ, ಒಬ್ರು ನಮ್ಮ ಗುರುಮಾರ ಜೊತೆ ನಮ್ಮ ಗುರುಮಾರ ಜೊತೆ ಒಬ್ರು ವ್ಯಕ್ತಿ ಬಂದಿದ್ರು. ಅವ್ರು ಹೇಳಿದ್ರು, ಗುರುಮಹಾರಾಜ್, ನಾನು ತುಂಬಾ ಕಾಲದಿಂದ ಮಾಡ್ತಾ ಇದ್ದೀನಿ ಮಂತ್ರ ಜಪ, ಬಟ್ ನನ್ನಲ್ಲಿ ಏನೂ ಬದಲಾವಣೆ ಇಲ್ಲ. ನಾನು ಯಾತಕ್ಕೆ ಈ ತರ ಆಗ್ತಾ ಇದೆ, ನನ್ನಲ್ಲಿ ಏನು ಬದಲಾವಣೆ ಯಾಕೆ ಬರ್ತಾ ಇಲ್ಲ, ಯಾಕೆ ನಂಗೇನು ಆಸಕ್ತಿ ಬರ್ತಾ ಇಲ್ಲ ಭಗವಂತನ ಮೇಲೆ ಅಂತ ಕೇಳ್ತಾರೆ. ಆಗ ನಮ್ಮ ಗುರುಮಹಾರಾಜ್ ಕೇಳ್ತಾರೆ, ನೀನು ಮಹಾಮಂತ್ರ ಜಪ ಮಾಡೋಕ್ಕಿಂತ ಮುಂಚೆ ಪಂಚತತ್ವ ಮಂತ್ರ ಹೇಳ್ಕೊಂತ ಇದೀಯಾ ಅಂತ ಕೇಳಿದ್ರು. ಪಂಚತತ್ವ ಮಂತ್ರ ನಾನು ಹೇಳ್ತಾ ಇಲ್ಲ ಅಂತ ಹೇಳಿದ್ರು. ನೀವು ಇವತ್ತಿಂದಾನೆ ಪ್ರತಿ ಜಪ ಶುರು ಮಾಡೋಕ್ಕಿಂತ ಮುಂಚೆ ಪ್ರತಿ ಸಾರಿ ಪಂಚತತ್ವ ಮಂತ್ರ ಹೇಳ್ಕೊಂಡು ಶುರು ಮಾಡು. ಒಂದು ಮಾಲೆ ಆಗಿದ ತಕ್ಷಣ ಮತ್ತೆ ಪಂಚತತ್ವ ಮಂತ್ರ ಹೇಳ್ಕೊಂಡ್ಬಿಟ್ಟು ಮತ್ತೆ 2ನೇ ಮಾಲೆ ಮಾಡ್ಬೇಕು. ಈ ತರ ಮುಂದುವರ್ಸ್ಕೊಂಡು ಹೋದು ನಾವು ನೋಡು, ನೀನಲ್ಲಿ ಬದಲಾವಣೆ ಖಂಡಿತವಾಗಿ ಬರುತ್ತೆ. ಯಾವಾಗ ವ್ಯಕ್ತಿ ಮಾಡೋದಕ್ಕೆ ಶುರು ಮಾಡಿದ್ರು ಅವಾಗ ಅವ್ರು ಬಂದ್ಬಿಟ್ಟು ಮತ್ತೆ ಗುರು ಮಹಾರಾಜನ ಭೇಟಿ ಮಾಡ್ಬಿಟ್ಟು ಹೇಳಿದ್ರು, ಹೌದು, ನಾನು ಇಷ್ಟು ಕಾಲ ನಾನು ಬಿಟ್ಟಿದ್ದು ಪಂಚತತ್ವ ಮಂತ್ರ ಹೇಳೋದನ್ನ ಬಿಟ್ಬಿಟ್ಟಿದ್ದೆ. ಯಾವಾಗ ಈ ಪಂಚತತ್ವ ಮಂತ್ರ ಹೇಳೋದಕ್ಕೆ ಶುರು ಮಾಡಿದ್ನೋ ನನ್ನಲ್ಲಿ ತುಂಬಾ ಬದಲಾವಣೆ ಆಗ್ತಾ ಇದೆ ಮಹಾರಾಜ್. ನನಗೆ ಭಗವಂತನ ಮೇಲೆ ತುಂಬಾ ಆಸಕ್ತಿ ಬರ್ತಾ ಇದೆ. ನನ್ನಲ್ಲಿ ಎಲ್ಲಾ ರೀತಿ ದೋಷಗಳು ಹೋಗ್ತಾ ಇದೆ. ನನ್ನಲ್ಲಿ ಬದಲಾವಣೆ ಬರ್ತಾ ಇದೆ. ನನ್ನಲ್ಲಿ ಭಕ್ತಿ ತುಂಬಾ ಹೆಚ್ಚಾಗ್ತದೆ ಅಂತ ನಂಗೆ ತಿಳಿದು ಬರ್ತಾ ಇದೆ ಅಂತ ಹೇಳ್ತಾರೆ. ಸೊ ಈ ಪಂಚತತ್ವ ಮಂತ್ರ ಅನ್ನೋದು ತುಂಬಾ ಪವರ್ಫುಲ್ ಮಂತ್ರ. ಪಂಚತತ್ವ ಅನ್ನೋದು ಇವ್ರು ಸಾಮಾನ್ಯರಲ್ಲ, ಯಾರು ಸಾಮಾನ್ಯ ವ್ಯಕ್ತಿಗಳಲ್ಲ. ಪಂಚತತ್ವ ಸಾಕ್ಷಾತ್ ಭಗವಂತ ಚೈತನ್ಯ ಮಹಾಪ್ರಭು ಅಲ್ವಾ. ಶ್ರೀಕೃಷ್ಣ ಚೈತನ್ಯ ಅಂದ್ರೆ ಯಾರು? ಸಾಕ್ಷಾತ್ ಭಗವಂತ ಕೃಷ್ಣ. ದ ಒರಿಜಿನಲ್ ಅವತಾರಿ ಕೃಷ್ಣ ಇದಾರಲ್ಲ, ಯಾವ ಒಂದು ಭಗವಂತನ ರೂಪದಿಂದ ಎಲ್ಲಾ ವಿಸ್ತಾರ ಬರುತ್ತೆ, ಒರಿಜಿನಲ್ ಕೃಷ್ಣ. ಅವನಿಂದ ಎಲ್ಲರೂ ಬರ್ತಾರೆ ಹೊರಗಡೆ, ಬಲರಾಮ, ಸಂಕರ್ಷಣ ಎಲ್ಲಾರು. ಸೊ ನಿಜವಾದ ಮೊದಲನೇ ಕೃಷ್ಣ ಇರೋದಲ್ಲ, ಅವತಾರಿ, ಯಾರಿಂದ ಅವತಾರ ಬರುತ್ತೆ ಆ ಸ್ವಯಂ ಅವತಾರಿ ಕೃಷ್ಣನೇ ಚೈತನ್ಯ ಮಹಾಪ್ರಭು ಬಂದಿರುತ್ತೆ ಅಂಡ್ ಆ ಅವತಾರಿ ಕೃಷ್ಣ ಯಾವಾಗ್ಲೂ ಬರಲ್ಲ. ಎಷ್ಟೊಂದ್ಸರಿ ಅವನ ಅವತಾರಗಳನ್ನ ಕಳಿಸ್ತಾನೆ. ಓಕೆ, ಸಂಭವಾಮಿ ಯುಗೆ ಯುಗೆ ಅಂತ ಕೃಷ್ಣ ಪ್ರತಿ ಯುಗದಲ್ಲೂ ಅವತಾರಿ ಬರ್ತಾನೆ ಅಂತ ಏನು ಗ್ಯಾರಂಟಿ ಇಲ್ಲ. ಅವತಾರನ್ನು ಕಳಿಸ್ಬೋದು ಅದು ಅವನ ಇಚ್ಛೆ. ಬಟ್ ಒನ್ಸ್ ಇನ್ ಅ ಡೇ ಆಫ್ ಬ್ರಹ್ಮ, ಯಾವ ಬ್ರಹ್ಮನ ಒಂದು ದಿವಸಕ್ಕೆ ಮಾತ್ರ ಕೃಷ್ಣ ಬರ್ತಾನೆ, ಒರಿಜಿನಲ್ ಕೃಷ್ಣ ಬರ್ತಾನೆ. ಬ್ರಹ್ಮನ ಒಂದು ದಿವಸ ಅಂದ್ರೆ ಎಷ್ಟೋ ಕೋಟಿ ವರ್ಷ, ಅಷ್ಟು ವರ್ಷಕ್ಕೆ ಒಂದ್ಸರಿ ಬರ್ತಾನೆ ಕೃಷ್ಣ, ಒರಿಜಿನಲ್ ಕೃಷ್ಣ. ಆ ಅವತಾರ ಈ ಕೃಷ್ಣ ಅಷ್ಟೇ. ನಿತ್ಯಾನಂದ ಯಾರಪ್ಪ? ಭಗವಂತನ ಮೊದಲನೇ ಎಕ್ಸ್ಪಾನ್ಷನ್, ಮೊದಲನೇ ವಿಸ್ತಾರ. ಬಲರಾಮ ಅವರ ಆದಿಶೇಷ ನಿತ್ಯಾನಂದ ಪ್ರಭು. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ. ಶ್ರೀ ಅದ್ವೈತ, ಅದ್ವೈತ ಯಾರು? ಅದ್ವೈತಾಚಾರ್ಯ. ಅದ್ವೈತ ಬಂದ್ಬಿಟ್ಟು ಸದಾಶಿವ ಮತ್ತು ಮಹಾವಿಷ್ಣು ಕಂಬೈನ್ಡ್ ಅವತಾರ ಅದ್ವೈತ. ಅದ್ವೈತ ಆಚಾರ್ಯಗಳ ಒಂದು ಪ್ರಾರ್ಥನೆಯಿಂದನೇ ಚೈತನ್ಯ ಮಹಾಪ್ರಭು ಅವತಾರ ತಗೊಂಡು. ಅವರು ಗಂಗೆ, ಪ್ರತಿನಿತ್ಯ ಗಂಗೆ ಮತ್ತೆ ತುಳಸಿ ಪೂಜೆ ಮಾಡಿದ್ರು. ಗಂಗೆ ಪೂಜೆ ಮಾಡೋರು ಅವ್ರು ತುಳಸಿಯಿಂದ. ಪ್ರತಿನಿತ್ಯ ಪ್ರಾರ್ಥಿಸ್ಕೊಳ್ಳೋರು, ಈ ಕಲಿಯುಗದ ಜನರಿಗೋಸ್ಕರ ಭಗವಂತ ಕೃಷ್ಣ ನೀನೇ ದಾರಿ ತೋರಿಸ್ಬೇಕು, ನೀನೇ ಅವತಾರ ತಗೊಂಬ, ನೀನೇ ಹೇಳ್ಕೊಡಕ್ಕಾಗತ್ತೆ, ನಿನ್ ಭಕ್ತಿ ಹೇಗ್ ಮಾಡೋದು ನೀನೇ ಖುದ್ದಾಗಿ ತೋರ್ಸಕ್ಕಾಗತ್ತೆ. ಸೊ ಅದ್ವೈತಾಚಾರ್ಯ. ಗದಾಧರ, ಭಗವಂತನ ಅಂತರಂಗ ಶಕ್ತಿ, ಶ್ರೀಮತಿ ರಾಧಾರಾಣಿ. ಗದಾಧರ್ ಪಂಡಿತ ಬರ್ತಾರೆ, ಗದಾಧರ. ಮತ್ತು ಶ್ರೀವಾಸ್ ಪಂಡಿತ್ ಯಾರಪ್ಪ ಅಂದ್ರೆ ಅವರು ವೈಷ್ಣವ. ನಾರದ ಬಂದ್ಬಿಟ್ಟು ಶ್ರೀವಾಸಾಚಾರ್ಯ. ಯಾಕೆ ಬರೋದು? ಇವರ ಕಂಬೈನ್ಡ್ ಫಾರ್ಮ್ ಪಂಚತತ್ವ. ಪಂಚತತ್ವ ಮಂತ್ರ ತುಂಬಾ ಪವರ್ಫುಲ್ ಮಂತ್ರ. ಸೊ ಮಹಾಮಂತ್ರ ನಾವು ಉಚ್ಚಾರಣೆ ಮಾಡ್ಬೇಕಾದ್ರೆ ಏನಾದ್ರು ಅಪರಾಧಗಳು ನಡೆದ್ರು, ಏನಾದ್ರು ಮಿಸ್ಟೇಕ್ಸ್ ನಡೆದ್ರು, ಅದೆಲ್ಲ ಈ ಪಂಚತತ್ವ ನೋಡ್ಕೊತಾರೆ, ಅವ್ರೆಲ್ಲ ಮಾಫ್ ಮಾಡ್ತಾರೆ. ಯಾಕಂದ್ರೆ ನಾವು ಮಹಾಮಂತ್ರ ಮಾಡೋದಕ್ಕೆ ಇವಾಗ್ಲೇ ಶುರು ಮಾಡಿರೋ ಮಕ್ಕಳುಗಳು, ನಾವು ಚಿಕ್ಕ ಮಕ್ಕಳು, ಪುಟ್ ಮಕ್ಕಳು. ಆಯ್ತಾ? ವಯಸ್ಸಲ್ಲಿ ನಾವು ಹಿರಿಯರು ಇರ್ಬೋದು, ಬಟ್ ಆಧ್ಯಾತ್ಮಿಕವಾಗಿ ನಾವೆಲ್ಲ ಚಿಕ್ಕ ಮಕ್ಕಳುಗಳಿದ್ದ.
ಹಾಗಾಗಿ ಮಾಡೋ ಅಪರಾಧಗಳನ್ನ ಇವರು ಕ್ಷಮಿಸಿ ಆ ಮಹಾಮಂತ್ರದ ಒಂದು ಫಲಿತ ಸಿಗೋದು ಮಾಡ್ತಾರೆ. ಅದಕ್ಕೆ ನಾವು ಪ್ರತಿ ರೌಂಡ್ ಆದ್ಮೇಲೂ ಈ ಪಂಚತತ್ವ ಮಂತ್ರ ಹೇಳ್ಕೊತೀವಿ. ಇದು ಈ ಟಾಪಿಕ್, ಇವತ್ತಿನ ಟಾಪಿಕ್. ಸೊ ಈ ಟಾಪಿಕ್ ಆದ್ಮೇಲೆ ನಾವೆಲ್ಲ ಏನ್ ಮಾಡ್ಬೇಕು? ಯಾರು ಉತ್ತರ ಕೊಡ್ತೀರಾ? ಟಾಪಿಕ್ ಹೆಸರೇನ? ಇವತ್ತಿನ ವಿಷಯ ಏನು? ಹರಿನಾಮದ ಮಾತು, ಪವಿತ್ರ ಮಹತ್ವ. ನಾಮದ. ಹಾಗಾದ್ರೆ ನಾವೆಲ್ಲ ಏನ್ ಮಾಡ್ಬೇಕು? ಇದನ್ನ ಫಾಲೋ ಮಾಡ್ಬೇಕು ಮಾತಾಜಿ. ಇದನ್ನ ಫಾಲೋ ಮಾಡ್ಬೇಕು, ಹರಿನಾಮ ಮಾಡ್ಬೇಕು. ಹೌದಾ? ಇವಾಗ ಒಂದ್ ರೌಂಡ್ ಹರಿನಾಮ ಮಾಡೋಣ ನಾವೆಲ್ಲರೂ. ಮಾಡೋಣ. ಮಾಡೋಣ ಮಾತಾಜಿ. ಮಾಡೋಣ. 108 ಸರಿ ಇದೆಯಲ್ವಾ? 108 18 ಜನ ಇದೀವಿ ನಾವೆಲ್ಲರೂ ಅಲ್ವಾ? ಎಲ್ಲರೂ 10 ಮಾಡಿದ್ರೆ ಎಷ್ಟಾಗತ್ತೆ? 180 ಆಗತ್ತೆ ಅಲ್ವಾ? 180 10 12 ಮಾಡಿದ್ರೆ 17 ಜನ ಆಗೋದ್ರಾಗಿ. ಓಕೆ, 10 ಮಾಡೋಣ. ಒಬ್ರೊಬ್ರು ಅನ್ಮ್ಯೂಟ್ ಮಾಡ್ಕೊಂಡು 10 ತಿಳ್ಕೊಂಡು ಹೋಗೋಣ. ಆಯ್ತು ಮಾತಾಜಿ. ಓಕೆ ಮಾತಾಜಿ. ಓಕೆ, 108 ಆಗಿದ ತಕ್ಷಣ ಪಂಚತತ್ವ ಒಂದ್ಸರಿ ಹೇಳ್ಬೇಕು. ಶುರು ಮಾಡೋಣ. ಯಾರು ಫಸ್ಟ್ ಮಾಡ್ತೀರಿ? ಮಾತಾಜಿ ಮಾಡಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀ ವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀ ವಾಸಾದಿ ಗೌರ ಭಕ್ತರಿಂದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ, ಪ್ರಣಾಮ. ಮುಂದ್ವರ್ಸ್ಕೊಂಡು ಹೋಗಿ ಮಾತಾಜಿ, ಮ್ಯೂಟ್ ಮಾಡ್ಕೊಂಡು ಭಾರತಿ ಮಾತಾಜಿ. ನೆಕ್ಸ್ಟ್ ಕಂಟಿನ್ಯೂ ಅಲ್ಲ, ಮ್ಯೂಟ್ ಅಲ್ಲೇ ಮಾಡಿ. ನೆಕ್ಸ್ಟ್ ಅನ್ಮ್ಯೂಟ್ ಮಾಡ್ಕೊಂಡು ಸುಧಾ ಮಾತಾಜಿ ಮಾಡ್ಲಿ 10. ಓಕೆ, ಗೊತ್ತಾಯ್ತಾ? ಸುಧಾ ಮಾತಾಜಿ ನೆಕ್ಸ್ಟ್ 10 ಮುಂದ್ವರ್ಸಿ ಮಾತಾಜಿ. ಹರೇ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ಹರೇ ಕೃಷ್ಣ 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 ಹರೇ ಹರೇ, ಹರೇ ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಸಂಗೀತ ಮಾತಾಜಿ ಮಾಡ್ತೀರಾ? ನೆಕ್ಸ್ಟ್ 10. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಮತ್ತೆ ಸುನೀತಾ ಮಾತಾಜಿ ಮಾಡ್ತೀರಾ? ಧನ್ಯವಾದ ಮಾತಾಜಿ. ನೆಕ್ಸ್ಟ್ 10 ಮಾಡಿ ಮಾತಾಜಿ. 10 ಸಾರಿ. ಹರೇ ಕೃಷ್ಣ ಮಾತಾಜಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ,
हरे कृष्ण 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 हरे राम 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 हरे 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 कृष्ण 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 हरे राम 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 हरे 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 कृष्ण 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 हरे राम 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 हरे 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 कृष्ण 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 हरे राम 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 हरे 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 कृष्ण 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 हरे राम 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 हरे 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 कृष्ण 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 हरे राम 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 हरे 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 कृष्ण 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 हरे राम 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 हरे 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 कृष्ण 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 हरे राम राम हरे 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 कृष्ण 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 हरे राम राम हरे हरे जय श्री कृष्ण चैतन्य प्रभु नित्यानंद श्री अद्वैत गदाधर श्री वासादि गौर भक्तवृंद ಕಲ್ಪನಾ हरे ಮಾತಾಜಿ कृष्ण ಮಾಡ್ತೀರಾ? ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. माता ಕಲ್ಪನಾ ಮಾತಾಜಿ ಮಾಡಿ. ಬರೀ हरे ಮಹಾಮಂತ್ರ ಹೇಳಿ कृष्ण ಮಾತಾಜಿ, ಬರೀ ಮಹಾಮಂತ್ರ. ओके मैम हरे कृष्ण 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 हरे 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 राम 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 हरे 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 कृष्ण 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 हरे 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 राम राम हरे 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 कृष्ण 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 हरे हरे राम राम हरे हरे कृष्ण कृष्ण हरे हरे राम राम हरे हरे कृष्ण कृष्ण हरे राम राम हरे हरे कृष्ण कृष्ण हरे राम राम हरे हरे कृष्ण 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 हरे राम राम हरे कृष्ण कृष्ण हरे राम हरे कृष्ण राम हरे कृष्ण कृष्ण हरे राम हरे कृष्ण हरे राम हरे कृष्ण कृष्ण हरे राम हरे ಅರ್ಥ ಆಯ್ತಾ ಮಾತಾಜಿ? आयतु माताजी ಹಾ, ಥ್ಯಾಂಕ್ ಯು ಮಾತಾಜಿ. ದಿವ್ಯಾ ಮಾತಾಜಿ ಮಾಡ್ತೀರಾ? हरे कृष्ण कृष्ण हरे राम राम हरे कृष्ण 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 हरे राम राम हरे कृष्ण 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 हरे 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 राम हरे कृष्ण ಕೃಷ್ಣ ಕೃಷ್ಣ कृष्ण हरे हरे. हरे राम हरे कृष्ण कृष्ण हरे राम हरे कृष्ण कृष्ण हरे राम हरे कृष्ण कृष्ण हरे राम ಆಯ್ತಾ? ಅರ್ಥ ಆಯ್ತಾ ಮಾತಾಜಿ? ಕೌಂಟ್ ಮಾಡ್ತೀರಾ? हाँ ಆಯ್ತು ಮಾಡ್ತೀನಿ. ಮತ್ತೆ ಥ್ಯಾಂಕ್ ಯು ಮಾತಾಜಿ. ಗಾಯತ್ರಿ ಮಾತಾಜಿ ಮಾಡ್ತೀರಾ? हरे कृष्ण 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 हरे राम 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 हरे कृष्ण 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 हरे 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 राम हरे कृष्ण 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 हरे राम हरे ಥ್ಯಾಂಕ್ ಯು ಮಾತಾಜಿ. ಗೀತಾ ಮಾತಾಜಿ ಮಾಡ್ತೀರಾ? ಗೀತಾ ಉಳ್ಳಗಡ್ಡಿ ಮಾತಾಜಿ. ಹರೇ 10 ಕೃಷ್ಣ ಹರೇ ಕೃಷ್ಣ 10 ಮಾಡಿ ಮಾತಾಜಿ ಸಾಕು. 10. ಹ್ಮ್. ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ಕೃಷ್ಣ ರಾಮ ಕೃಷ್ಣ ರಾಮ ಕೃಷ್ಣ ಹರೇ 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 ರಾಮ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ 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 ಕೃಷ್ಣ 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 ಹರೇ ಹರೇ ರಾಮ ಹರೇ 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 ಕೃಷ್ಣ 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 ಹರೇ ರಾಮ ಹರೇ 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 ಕೃಷ್ಣ 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 ಹರೇ ರಾಮ ಹರೇ 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 ಕೃಷ್ಣ 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 ಹರೇ ರಾಮ ಹರೇ ಹರೇ हरे कृष्ण 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 हरे राम राम हरे 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 कृष्ण 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 हरे राम राम हरे हरे कृष्ण 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 हरे राम राम हरे कृष्ण 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 हरे राम राम हरे 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 कृष्ण ನಮಸ್ಕಾರ ಮಾಡಿದ್ರೆ ವಿಶಾಲ ಮಾತಾಜಿ ಮಾಡ್ತೀರಾ? 10. हाँ हरे कृष्ण कृष्ण हरे राम राम हरे कृष्ण 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 हरे राम हरे 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 हरे कृष्ण 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 हरे राम हरे
हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम राम हरे हरे कृष्णा कृष्ण कृष्ण हरे 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 राम राम हरे हरे कृष्णा कृष्ण कृष्ण हरे 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 राम राम हरे ಆಯ್ತು ಧನ್ಯವಾದ ಮಾತಾಜಿ. ಈಗ ನಾವು 10 ಜನ ಮಾಡಿದೀವಿ ಇವಾಗ 100 ಆದಂಗೆ ಲೆಕ್ಕ. 100 ಆಗಿದೆ, ಇನ್ನು 8 ಮಾಡ್ಬೇಕು. ಇನ್ನು 8 ಮಾಡಿದ್ರೆ 1 ರೌಂಡ್ ಆದಂಗೆ. ಅವಾಗ ನಾವು ಪಂಚತತ್ವ ಮಂತ್ರ ಹೇಳ್ತೀವಿ. ಲಕ್ಷ್ಮೀಜರ ಮಾತಾಜಿ ಮಾಡ್ತೀರಾ? ಜರ ಮಾತಾಜಿ 8 ಮಾಡ್ಬಿಟ್ಟು ಪಂಚತತ್ವ ಮಂತ್ರ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ನಾನೇ ಕೃಷ್ಣ ಹೇಳ ಕೃಷ್ಣ ಬೇಡ ಮಾತಾಜಿ ಅವ್ರು ಮಾಡ್ತೀರಾ. ಲಕ್ಷ್ಮೀಜರ ಮಾತಾಜಿ ಅವ್ರು ಮಾಡಿ, ಆಮೇಲೆ ಪ್ರೇಮ ಮಾತಾಜಿ ಮಾಡಿ. ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ರಾಮ ಹರೇ ಕೃಷ್ಣ ರಾಮ 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 ಹರೇ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ, ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರು ಮುಂದುವರಿಸ್ತೀರಾ? ಇನ್ಯಾರು ಮಾಡಿಲ್ಲ ಚಾಂಟಿಂಗ್? ನೋಡಿ ನಿಮ್ಮಲ್ಲಿ ಯಾರು ಚಾಂಟಿಂಗ್ ಮಾಡಿಲ್ಲ? ಪ್ರೇಮ ಮಾತಾಜಿ ಮಾಡಿಲ್ಲ, ಮತ್ತೆ ನಿಶಾಂತ ಮಾತಾಜಿ, ವೈಜಯಂತಿ ಮಾತಾಜಿ, ಯಶೋಧ ಮಾತಾಜಿ, ಸುಮಂಗಲ ಮಾತಾಜಿ ಅಲ್ವಾ? ಮಾಡ್ಬಿಡಿ ಮಾತಾಜಿ. ನಾ ಮಾಡ್ತೀನಿ ಮಾತಾಜಿ. ಹಾ ಮಾತಾಜಿ ಮಾಡಿ. ಹರೇ ಕೃಷ್ಣ 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 ಓಂ ಜಯ ಮಾತಾಜಿ ಇದನ್ನ ಹೇಳಿ, ಮಂತ್ರ ಹೇಳಿ. ಜೈ ಶ್ರೀ ಕೃಷ್ಣ ಚೈತನ್ಯ ಮಾತಾಜಿ ಮಾಡಿದ್ರು. ಓಂ ನಮೋ ಭಗವತಿ. ಇಲ್ಲ ಬೇಡ, ಪಂಚತತ್ವ ಮಂತ್ರ ಹೇಳ್ಕೊಂಡು ಮುಂದುವರ್ಸೋದೆ. ಪಂಚತತ್ವ ಮಂತ್ರ. ಹರೇ ಕೃಷ್ಣ 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 ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ 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 ಕೃಷ್ಣ ಮಾತಾಜಿ. ಹತ್ತಾದು ಮಾತಾಜಿ. ಮತ್ತೆ ಮಾತಾಜಿ ಪ್ರೇಮ ಮಾತಾಜಿ ಮಾಡ್ತೀರಾ? ಮಾತಾಜಿ ನಾನು ಇಲ್ಲಿ ಸ್ವಲ್ಪ ಬಿಸಿ ಇದೀನಿ ಮಾತಾಜಿ. ಪರವಾಗಿಲ್ಲ. ಸುಮಂಗಲ ಮಾತಾಜಿ ತೊಂದರೆ ಇಲ್ಲ. ಸುಮಂಗಲ ಮಾಡ್ತೇನೆ ಮಾತಾಜಿ. 10 ಮಾಡಿ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ಹರೇ ಹರಿ ಬೋಲ್. ಹರಿ ಬೋಲ್. ಥ್ಯಾಂಕ್ ಯು ಮಾತಾಜಿ. ಮತ್ತೆಲ್ಲರೂ ಮಾಡಿದ್ರಲ್ಲ? ನೀವು ಎಲ್ಲರೂ ಮಾಡಾಯ್ತಲ್ಲ? ಒಂದ್ಸರಿ ಅಂದ್ರೆ 10 ಸರಿ ಎಲ್ರಿಗೂ ಚಾನ್ಸ್ ಸಿಕ್ಕಾಯ್ತಲ್ಲ? ಒಂದು ಶ್ಲೋಕ ನೋಡೋಣ. ಕೊನೆ ಶ್ಲೋಕ ಚೈತನ್ಯ ಚರಿತಾಮೃತ ಎಂದ ಇದು. ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ ಭಿನ್ನತ್ವಾ ನಾಮಿನೋಹೋ. ನಾಮ ಚಿಂತಾಮಣಿ ಕೃಷ್ಣ. ಭಗವಂತನ ನಾಮ ಚಿಂತಾಮಣಿಗೆ ಸಮಾನ. ಚಿಂತಾಮಣಿ ಅಂದ್ರೆ ಏನ್ ಬೇಕಾದ್ರೂ ಕೊಡುವಂತ ಒಂದು ಸಾಮರ್ಥ್ಯ ಇರೋಂಥದ್ದು ನಾಮಕ್ಕೆ, ಭಗವಂತನ ನಾಮ ಕೃಷ್ಣ. ಚೈತನ್ಯ ರಸ ವಿಗ್ರಹ ಪೂರ್ಣೋ ಶುದ್ಧೋ ನಿತ್ಯ ಮುಕ್ತೋ ಭಿನ್ನತ್ವ ನಾಮಿನೋಹೋ. ಅಂದ್ರೆ ಭಗವಂತನ ನಾಮ ಪೂರ್ಣ ಶುದ್ಧ, ಅದು ಪ್ರತಿಯೊಬ್ಬರಿಗೂ ಮುಕ್ತಿ ಕೊಡಕ್ಕೆ ಆಗಂತದ್ದು. ಭಿನ್ನತ್ವ ನಾಮಿನೋಹೋ, ಭಗವಂತ ನಾಮಕ್ಕಿಂತ ಭಿನ್ನ ಅಲ್ಲ, ಭಗವಂತನೇ ಸ್ವಯಂ ನಾಮ. ಯಾರು ಭಗವಂತನ ನಾಮಸ್ಮರಣೆ ಮಾಡ್ತಾರೋ, ಹರೇ ಕೃಷ್ಣ ಮಾಮಂತ ನಾವೆಲ್ಲ ಏನ್ ಮಾಡೋದು, ಅರ್ಥ ಏನಂದ್ರೆ ಭಗವಂತ ಕೃಷ್ಣ ನಮ್ ನಾಲ್ಗೆ ಮೇಲೆ ಕುಣಿತಾ ಇದ್ದಾನೆ.
ನಾಲ್ಗೆ ಮೇಲೆ ಅವನು ಡ್ಯಾನ್ಸ್ ಮಾಡ್ತಾನೆ, ನೃತ್ಯ ಮಾಡ್ತಿದ್ದಾನೆ. ಅಂದ್ರೆ ಅಷ್ಟು ಸುಖ ಕೊಡ್ತಾನಂತೆ ಪ್ರತಿಯೊಂದು ಜೀವಿಗೆ ಯಾರು ಭಗವಂತನ ನಾಮಸ್ಮರಣೆ ಮಾಡ್ತಾರೆ. ಇಲ್ಲಾಂದ್ರೆ ಸುಖ ಬರ್ತಿಲ್ಲ ಅಂದ್ರೆ ಯಾಕೆ ಹರಿದಾಸ್ ಠಾಕೂರ್ ಅವರು 22 ಗಂಟೆ ಮಾಡೋರು ಜಪ? ಸುಖ ಬರ್ತಾ ಇಲ್ಲ ಅಂದ್ರೆ ಯಾಕೆ ಮಾಡೋದು? ನಾವು ಈ ಭೌತಿಕದ ಹೆಸರು ತಗೊಳ್ಳಿ, ಭೌತಿಕದ ಹೆಸರು ನಾವು ಮೊಬೈಲ್ 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 10 ಸರಿ 8 ಸರಿ ಸುಸ್ತು ಹೊಡಿತೀವಿ, ಸುಸ್ತಾಗ್ಬಿಡ್ತೀವಿ. ಬಟ್ ಭಗವಂತನ ನಾಮಕ್ಕೆ ಸುಸ್ತು ಕೊಡಲ್ವ ಅದು. ಭಗವಂತನ ನಾಮ ಇನ್ನೂ ಹೆಚ್ಚು ಸುಖ ಕೊಡ್ತಾ ಹೋಗುತ್ತೆ, ಆನಂದಾಂಬುದಿ ವರ್ತನೆ ಹೆಚ್ಚು ಮಾಡ್ತಾ ಹೋಗುತ್ತೆ. ಅದು ಹೆಚ್ಚು ನಾವು ಅನುಭವಿಸ್ಬೇಕು ಅಂದ್ರೆ ನಾವು ಜಪ ಮಾಡಿದಾಗ ನಮ್ಗೆ ಅದು ಅನುಭವ ಆಗುತ್ತೆ. ಯಾರು ಜಪ ಮಾಡೋದವ್ರಿಗೆ ಗೊತ್ತಾಗಲ್ಲ ಈ ಸುಖ ಅನ್ನೋದವ್ರಿಗೆ, ಅವ್ರು ಅನುಭವಿಸಕ್ ಆಗಲ್ಲ. ಅದು ಹೇಳ್ತಾರಲ್ಲ ಏನದು, ನನಗೆ ವಿವರಿಸ್ಬೋದು ಏನಾರು ಒಂದ್ ಒಳ್ಳೆ ಪದಾರ್ಥದ ಬಗ್ಗೆ. ಒಂದ್ ಜೇನುತುಪ್ಪನೇ ಇರ್ಬೋದು, ಆ ಜೇನುತುಪ್ಪ ಹೇಗಿದೆ ಅನ್ನೋದು, ಸಿಹಿಯಾಗಿದೆ, ಅದು ಹಾಗಿದೆ, ಇದು ಹೀಗಿದೆ, 108 ವಿವರಣೆ ಕೊಡ್ಬೋದು. ಬಟ್ ಅದ್ ರುಚಿ ನೋಡಿದಾಗ, ಅದ್ ತಗೊಂಡು ಬೆರಳು ತಗೊಂಡು ನಾವು ರುಚಿ ನೋಡಿದ್ರೆ ಹೆಂಗಿರುತ್ತೆ, ಅದು ಅನುಭವನೇ ಬೇರೆ ಅಲ್ವ. ಅನುಭವಕ್ಕೂ ಬರೀ ಒಂದ್ ವಿವರಣೆ ಕೇಳಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆ ಅನುಭವಿಸೋದೇ ಈ ಮಹಾಮಂತ್ರ ನೋಡಿದಾಗ, ಜಪಿಸಿದಾಗಲೇ ನಮ್ಗೆ ಆ ಅನುಭವ ಆಗತ್ತೆ. ಅದಕ್ಕೆ ಜಪಿಸ್ಬೇಕು. ಅದು ಇವತ್ತಿನ ಮಾತಿತ್ತು. ಇನ್ನು ಪ್ರಶ್ನೆ ಅರ್ಥ ಆಗೋದಿಲ್ಲ ಅಂದ್ರೆ ನಾವು ಏನ್ ಮಾಡ್ಬೋದು, ನಾಳೆ ಮತ್ತೆ ಇನ್ನೊಂದು ಒಳ್ಳೆ ಟಾಪಿಕ್ ನ ಒಂದು ಮುಂದುವರ್ಸೋಣ. ಪ್ರಶ್ನೆ ಇಲ್ಲ ಅಂದ್ರೆ ಸ್ಟಾಪ್ ಮಾಡೋಣ. ಹರೇ ಕೃಷ್ಣ. ಎಲ್ಲರಿಗೂ ಅರ್ಥ ಆಯ್ತಾ? ಟಾಪಿಕ್ ಚೆನ್ನಾಗಿತ್ತಾ? ರೆಕಾರ್ಡಿಂಗ್ ಕಳಿಸಿ ಮಾತಾಜಿ ನಿತ್ಯಮಲ್ಲಿ ಟಾಪಿಕ್. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದಿವ್ಯ ಮಾತಾಜಿ ದಂಡ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ದಿವ್ಯ ಮಾತಾಜಿನ ಪ್ರಶ್ನೆ ಆಯ್ತಾ? ಇಲ್ಲ ಮಾತಾಜಿ, ಏನಿಲ್ಲ. ಕೃಷ್ಣ ಮಾತಾಜಿ. ಕಳಿಸ್ತೀರಲ್ವಾ ಮಾತಾಜಿ? ಅದು ರೆಕಾರ್ಡಿಂಗ್ ಕಳಿಸ್ತೀನಿ ಮಾತಾಜಿ. ಆಯ್ತು ಮಾತಾಜಿ. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव की जय। नामाचार्य हरिदास ठाकुर की जय। जगत गुरु श्रील प्रभुपाद की जय। जय जय। हरिनाम संकीर्तन की जय। जय। नामामृत की जय। हरे कृष्ण। ಧನ್ಯವಾದ ಮಾತಾಜಿ. ಹರೇ ಮಾತಾಜಿ. ಕೃಷ್ಣ. हरे बोल माताजी, हरि बोल।